ಗುಡ್ ಮಾರ್ನಿಂಗ್ ಎವ್ರಿವನ್. ಆಲ್ರೆಡಿ ನೀವು ಡಿಟರ್ಮಿನೆಂಟ್ಸಲ್ಲಿ ಒಂದಿಷ್ಟು ಟಾಪಿಕ್ಸ್ಗಳನ್ನು ತಿಳ್ಕೊಂಡಿದ್ದೀರಾ. 1 ಮಾರ್ಕ್ಸ್ ಕ್ವಶನ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ಬರುವಂಥ ಟಾಪಿಕ್ಸ್ಗಳನ್ನು ನಾವು ಇವತ್ತಿನವರೆಗೂ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ, ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದಿಷ್ಟು ಡೌಟ್ಸ್ಗಳು ನಿಮಗಿದ್ದಾವೆ. ಆ ಡೌಟ್ಸ್ಗಳನ್ನೆಲ್ಲ ಕ್ಲಾರಿಫೈ ಮಾಡಬೇಕು ಅಂತಂದರೆ ನಾವು ಬೋರ್ಡ್ಗಳನ್ನ ಯೂಸ್ ಮಾಡಿಕೊಳ್ಳೇಬೇಕು. ಬೋರ್ಡ್ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ಮುಂದಿನ ತರಗತಿಗಳಲ್ಲಿ ನಾವು ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇವತ್ತಿಂದ ನಾವು 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ ಥರ ಬರ್ತಾ ಹೋಗ್ಬೋದು, ಯಾವ ಟಾಪಿಕ್ ಮೇಲೆ ನಮಗೆ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಟರ್ಮಿನೆಂಟ್ಸಲ್ಲಿ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಟಾಪಿಕಲ್ಲಿ ನಾವು ನೋಡ್ತಿರೋಂಥ ಟಾಪಿಕ್ಗಳು ಯಾವ್ದು ಅಂತಂದರೆ ಮೈನರ್ ಆಫ್ ಆ್ಯನ್ ಎಲಿಮೆಂಟ್. ಓಕೆ, ಮೈನರ್ ಆಫ್ ಆ್ಯನ್ ಎಲಿಮೆಂಟ್ಸ್ ಅಂದ್ರೇನು, ಹಾಗೆ ಕೋಫ್ಯಾಕ್ಟರ್ಸ್ ಅಂದ್ರೇನು, ಹಾಗೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ಗಳನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಡಿಟರ್ಮಿನೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅನ್ನೋದನ್ನು ಇವತ್ತಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಟಾಪಿಕ್ 3, ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್. ವಾಟ್ ಯು ಮೀನ್ ಬೈ ಮೈನರ್ಸ್ ಆಫ್ ಆ್ಯನ್ ಎಲಿಮೆಂಟ್? ಮೈನರ್ ಆಫ್ ಆ್ಯನ್ ಎಲಿಮೆಂಟ್ ಅಂತಂದರೆ ಪ್ರತಿಯೊಂದು ಡಿಟರ್ಮಿನೆಂಟ್ಸಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳಿಗೆ ನಾವು ಮೈನರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಕೊತಾ ಹೋಗ್ಬೋದು. ಈ ಮೈನರ್ಸ್ ಮತ್ತು ಕೋಫ್ಯಾಕ್ಟರ್ಸ್ಗಳನ್ನು ಯಾವುದಕ್ಕೆ ಯೂಸ್ ಮಾಡ್ಕೊತೀವಿ ಅಂತಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಏನಂತ ಹೇಳಿದ್ವಿ ನಾವು, XYZ ವ್ಯಾಲ್ಯೂಸ್ಗಳನ್ನು ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಲೀನಿಯರ್ ಈಕ್ವಾಲಿಟೀಸ್ ಸಿಸ್ಟಮ್ ಆಫ್ ಎ ಲೀನಿಯರ್ ಇನ್ಇಕ್ವಾಲಿಟೀಸ್ ಏನಾದ್ರು ಕೊಟ್ಟಿದ್ರು ಅಂದರೆ ಆ ಈಕ್ವಾಲಿಟೀಸ್ಗಳಿಗೆ XYZ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಟರ್ಮಿನೆಂಟ್ಸ್ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಡಿಟರ್ಮಿನೆಂಟ್ಸ್ ಮೆಥಡಲ್ಲಿ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಬೈ ಯೂಸಿಂಗ್ ಎ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ ಆಫ್ ಎ ಎಲಿಮೆಂಟ್. ಹಾಗಾಗಿ ಪ್ರತಿಯೊಂದು ಎಲಿಮೆಂಟ್ಸ್ಗಳ ಡಿಟರ್ಮಿನೆಂಟ್ಸಲ್ಲಿರುವಂತಹ ಪ್ರತಿ ಎಲಿಮೆಂಟ್ಸ್ಗಳ ಮೈನರ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಯಾವ ಥರ ಫೈಂಡ್ ಔಟ್ ಮಾಡೋದು? ಫಾರ್ ಎಕ್ಸಾಂಪಲ್, ಇವಾಗ ನಾವು ನಿಮಗೆ ತೋರಿಸ್ತಾ ಇರೋವಂಥದ್ದು 3x3 ಮ್ಯಾಟ್ರಿಕ್ಸ್ನ ಮೈನರ್ಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡೋದನ್ನ ಅಂತ ಹೇಳ್ಕೊಡ್ತಾ ಇದ್ದೀವಿ. ಬಟ್ 2x2 ಮ್ಯಾಟ್ರಿಕ್ಸಿಂದ ಫೈಂಡ್ ಔಟ್ ಮಾಡ್ಬೋದಾ? ಇಟ್ ಶುಡ್ ಬಿ ನಾವು ಫೈಂಡ್ ಔಟ್ ಮಾಡಲೇಬೋದು. ಹಾಗೆ 2x2 ಮ್ಯಾಟ್ರಿಕ್ಸಿಂದು, 3x3 ಮ್ಯಾಟ್ರಿಕ್ಸಿಂದು, 4x4 ಮ್ಯಾಟ್ರಿಕ್ಸ್ಗಳಿಂದ ನಾವು ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು, ಹಾಗೆ ಮೈನರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ನಿಮಗೆ NCERT ಬೇಸಿಸಲ್ಲಿರುವಂಥದ್ದು ಓನ್ಲಿ 2x2 ಮ್ಯಾಟ್ರಿಕ್ಸಿಂದು ಮತ್ತು 3x3 ಮ್ಯಾಟ್ರಿಕ್ಸಿಂದ ನಾವು ಫೈಂಡ್ ಔಟ್ ಮಾಡೋದನ್ನ ಮೈನರ್ಸ್ ಫೈಂಡ್ ಔಟ್ ಮಾಡೋದನ್ನು ನಾವಿಲ್ಲಿ ತಿಳ್ಕೊತಾ ಹೋಗೋಣ. ಹಾಗಾದರೆ ಮೈನರ್ ಆಫ್ ಆ್ಯನ್ ಎಲಿಮೆಂಟ್ ಅಂದ್ರೇನು ಅನ್ನೋದನ್ನು ಫಸ್ಟ್ ತಿಳ್ಕೊತಾ ಹೋಗೋಣ. ಮೈನರ್ ಆಫ್ ಆ್ಯನ್ ಎಲಿಮೆಂಟ್ ಏನು ಅಂದರೆ, ಇಫ್ ಯು ಟೇಕ್ ದ ಎಲಿಮೆಂಟ್ ಆಫ್ ದ ಡಿಟರ್ಮಿನೆಂಟ್, ಒಂದು ಎಲಿಮೆಂಟಿನ ಡಿಟರ್ಮಿನೆಂಟ್ನ ಇಟ್ಕೊಂಡು ನಾವು ಇಲ್ಲಿ ಮೈನರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹೇಗೆ ಅಂತಂದರೆ, ಇಫ್ ಯು ಟೇಕ್ ದ ಎಲಿಮೆಂಟ್ ಆಫ್ ದ ಡಿಟರ್ಮಿನೆಂಟ್ ಆ್ಯಂಡ್ ಡಿಲೀಟ್ ಆರ್ ರಿಮೂವ್ ದ ರೋ ಆ್ಯಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್. ಆ ಎಲಿಮೆಂಟ್ ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ A11 ಎಲಿಮೆಂಟನ್ನ ಮೈನರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೋನ ಎಲಿಮೆಂಟ್ಸ್ಗಳು ಹಾಗೆ ಈ ಎಲಿಮೆಂಟ್ಗಳ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿದ್ರೆ ಸಿಗೋಂಥ ಎಲಿಮೆಂಟ್ಸ್ಗಳ ಡಿಟರ್ಮಿನೆಂಟೇ ನಮಗೆ ಮೈನರ್ ಆಫ್ ದಟ್ ಎಲಿಮೆಂಟ್ ಆಗಿರುತ್ತೆ. ಹೇಗೆ? ಇಟ್ ಈಸ್ ಡಿನೋಟೆಡ್ ಬೈ MIJ ಇಂದ ಡಿನೋಟ್ ಮಾಡ್ತಾ ಹೋಗ್ಬೋದು. ಇಯರ್ IJ ಈಸ್ ದ ith row jth ಕಾಲಮ್ ಆಫ್ ದಟ್ ಎಲಿಮೆಂಟ್. ಆ ರೋ ಹಾಗೆ ಆ ಕಾಲಮ್ನ ಮೈನರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ MIJ ಇಂದ ನಾವು ಇಲ್ಲಿ ಡೆನೋಟ್ ಮಾಡ್ತಾ ಇದ್ದೀವಿ. ಕನ್ಸಿಡರ್ ದ ಡಿಟರ್ಮಿನೆಂಟ್. ಇಲ್ಲಿ ನಾವು ಒಂದು ಡಿಟರ್ಮಿನೆಂಟ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದು ಜನರಲ್ ನೋಟಿಫಿಕೇಶನ್ಸ್ ಅಷ್ಟೇ, ಇದು ಜನರಲ್ ಫಾರ್ಮ್ಯಾಟಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಹಾಗಾದರೆ ಎಕ್ಸಾಂಪಲ್ಸ್ಗಳನ್ನ ಇಟ್ಕೊಂಡು ಯಾವ ಥರ ಫೈಂಡ್ ಔಟ್ ಮಾಡೋದನ್ನ ಅಂತ ನೆಕ್ಸ್ಟ್ ಹಾಗೆ ಸ್ಲೈಡ್ಸ್ಗಳಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ನಾವಿಲ್ಲಿ ಕನ್ಸಿಡರ್ ದ ಡಿಟರ್ಮಿನೆಂಟ್ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ಡಿಟರ್ಮಿನೆಂಟ್ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ A11, A12, A13. Here A11, A12, A13 are the first row elements. ಹಾಗೆ A21, A22, A23 are the second row elements. ಹಾಗೆ A31, A32, A33. A31, A32, A33 are the third row elements. Also A11, A21, A31 are the first column elements. A12, A22, A32 are the second column elements. A13, A23 and A33 are the third column elements. ಹಾಗೆ ಇಲ್ಲಿ ನಾವು
A11 ಎಲಿಮೆಂಟ್ಸ್ನ ಮೈನರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಹೇಳಿದ್ವಿ ಆಲ್ರೆಡಿ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನು ನಾವು ಮೈನರ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನಾವು A11ನ ಎಲಿಮೆಂಟ್ಸ್ನ ಮೈನರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಆಲ್ರೆಡಿ ಏನು ಹೇಳಿದ್ರು, ಡಿಟರ್ಮಿನೆಂಟ್ ಆ್ಯಂಡ್ ಡಿಲೀಟ್ ದ ರೋ ಆ್ಯಂಡ್ ಕಾಲಮ್ ಕಂಟೈನಿಂಗ್ ದಟ್ ಎಲಿಮೆಂಟ್ ಅಂದರೆ ಆ ಎಲಿಮೆಂಟ್ ಇರುವಂತಹ ರೋ ಹಾಗೆ ಆ ಎಲಿಮೆಂಟಲ್ಲಿ ಇರುವಂತಹ ಕಾಲಮ್ಸ್ಗಳನ್ನು ಡಿಲೀಟ್ ಮಾಡಿದ್ರೆ ಉಳ್ಕೊಂಡಿರೋ 4 ಎಲಿಮೆಂಟ್ಸ್ಗಳ ರಿಮೈನಿಂಗ್ 4 ಎಲಿಮೆಂಟ್ಸ್ಗಳ ಡಿಟರ್ಮಿನೆಂಟ್ಸ್ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ದ ಮೈನರ್ ಆಫ್ ದಟ್ ಎಲಿಮೆಂಟ್ ಅಂತ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಮೈನರ್ ಆಫ್ ದ ಡಿಟರ್ಮಿನೆಂಟ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 3x3 ಮ್ಯಾಟ್ರಿಕ್ಸಲ್ಲಿ ತೋರಿಸ್ತಾ ಇದ್ದಾರೆ ಜನರಲ್ ಫಾರ್ಮೇಟಲ್ಲಿ. ದೆನ್ ದ ಡಿಟರ್ಮಿನೆಂಟ್ ಆಫ್ ಮೈನರ್ m ಈಸ್ ಈಕ್ವಲ್ಸ್ ಟು m11 m12 m13 m21 m22 m23 m31 m32 m33. Here m11 is the minor of a11 and m12 is the minor of a12. ಹಾಗೆ m13 is the minor of a13, m21 is the minor of a21, m22 is the minor of a22, m23 is the minor of a23. Here m31 is the minor of a31, m32 is the minor of a32, m33 is the minor of a33. These are the minors of the every elements of this determinant. Yes. Then how you find out the m11? Here the format is there where m11 is equals to m11 means minor of a11. m11 means minor of a11. Minor of a11 means here a11 respected column ಡಿಲೀಟ್ಸ್ ಆಗಿದೆ, ಹಾಗೆ ರೆಸ್ಪೆಕ್ಟೆಡ್ ರೋಸ್ಗಳು ಎಲಿಮೆಂಟ್ಸ್ಗಳು ಡಿಲೀಟ್ ಆಗ್ತಾ ಇದೆ. ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದಿದು a22 a23 a32 a33. Now the determinants can be converted into 2x2 ordered. 2x2 ordered ಡಿಟರ್ಮಿನೆಂಟ್ ಫೈಂಡ್ ಔಟ್ ಆಗಿದಾಗ ನಾವಿಲ್ಲಿ ಡಿಟರ್ಮಿನೆಂಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈಡ್ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಮಲ್ಟಿಪ್ಲೈಡ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಹಾಗಾಗಿ ಮೈನರ್ ಆಫ್ a11 ಏನು ಬರ್ತಾ ಹೋಗುತ್ತೆ, ಮೈನರ್ ಆಫ್ a11 is equals to determinant a22 a23 a32 a33. Yes, in the same way we have to find out the m12. m12 means minor of a12 elements. Here a12 elements ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ಸ್ಗಳ ನಾವು ಮೈನರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಸೆಕೆಂಡ್ ಎಲಿಮೆಂಟ್ಗಳದ ಮೈನರ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ ಥರ ಮಾಡ್ತಾ ಹೋಗ್ತೀವಿ. ಎಗೇನ್ ಅವ್ರು ಏನು ಹೇಳ್ತಾ ಇದ್ರು, ಡಿಲೀಟ್ ದ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್. ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಮೈನಿಂಗ್ ಎಲಿಮೆಂಟ್ಸ್ಗಳನ್ನ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ a12 ಮೈನರ್ ಆಫ್ a12 ಎಲಿಮೆಂಟ್ಸ್ಗಳ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಹಿಯರ್ ದ a12 ಎಲಿಮೆಂಟ್ಸ್ ಎಲ್ಲಿದೆ, ಹಿಯರ್ ದ a12 ಎಲಿಮೆಂಟ್ಸ್. ಹಾಗಾಗಿ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳು ಡಿಲೀಟ್ ಆಗುತ್ತೆ, ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಡಿಲೀಟ್ ಆಗ್ತಾ ಹೋಗುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, a21 a23 a31 a33. We can write it as a determinant a21 a23 a31 a33. It will converted into 2x2 order determinants. 2x2 order determinants ಇದೆ ಅಂತಂದಾಗ ನಾವು ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು, ಅಗೇನ್ ಮಲ್ಟಿಪ್ಲೈ diagonal elements ಮೈನಸ್ ನಾವು ಮಲ್ಟಿಪ್ಲೈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ರೆ ಮೈನರ್ ಆಫ್ a12 ಸಿಗ್ತಾ ಹೋಗುತ್ತೆ. ಇನ್ ದ ಸೇಮ್ ವೇ m13 ಮೈನರ್ ಆಫ್ a13 ಕೂಡ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಮೈನರ್ ಆಫ್ a13 ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅಗೇನ್ a13 ಎಲಿಮೆಂಟ್ಸ್ ಎಲ್ಲಿದೆ, ಫಸ್ಟ್ ರೋ ಥರ್ಡ್ ಎಲಿಮೆಂಟ್ ಅಂತಂದರೆ ರೆಸ್ಪೆಕ್ಟೆಡ್ ರೋ ಡಿಲೀಟೆಡ್, ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಆರ್ ಡಿಲೀಟೆಡ್ ಆರ್ ರಿಮೂವ್ಡ್. Here the remaining elements are a21 a22 a3 a32. Then we can write it as a determinant a21 a22 a31 a32. Now we have to find out the determinant of 2x2 order matrix.
multiplied the diagonal elements minus with multiply non-diagonal elements, that is the determinant of a1 that is a determinant that is a minor of a13 elements ಆಗ್ತಾ ಹೋಗುತ್ತೆ. Similarly we can find the minors of the other elements using the concept of value of determinants can be delta is equals to a11 m11 minus a12 m12 plus a13 m13. ನಾವು ಮೈನರ್ಸ್ಗಳನ್ನ ಹಿಡ್ಕೊಂಡು ಡೈರೆಕ್ಟಾಗಿ ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹೇಗೆ ಅಂತಂದರೆ ಬೈ ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಮೈನರ್ಸ್. ಹಾಗೆ determinants of delta is equals to a11 m11 minus a12 m12 plus a13 m13. This is the expansions along row 1 elements. ಹಾಗೆ or expansions along row 2 ತಗೊಳ್ಳೋದಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ, ಮೈನಸ್ a21 m21 plus a22 m22 minus a23 m23 is the expansions along row 2 ಆಗ್ತಾ ಹೋಗುತ್ತೆ. ಹಾಗೆ ಡಿಟರ್ಮಿನೆಂಟ್ ಡೆಲ್ಟಾ is equals to a31 m31 minus a32 m32 plus a33 m33 is the expansions along row 3 elements na determinants find out ಮಾಡೋ ಮೆಥಡ್ ಆಗ್ತಾ ಇದೆ. ಹಾಗೆ ಮೈನರ್ಸ್ ಅಂದರೆ ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರ್ತಾ ಹೋಗುತ್ತೆ ನೋಡೋಣ, ಕೋಫ್ಯಾಕ್ಟರ್ಸ್. ಕೋಫ್ಯಾಕ್ಟರ್ಸ್ ಆಫ್ ಆನ್ ಎಲಿಮೆಂಟ್. ಮೈನರ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ದೀವಿ ಅಂತಂದರೆ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಮೈನಸ್ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ಕೋಫ್ಯಾಕ್ಟರ್ಸ್ಗಳನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಸೈನ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಹೋದರೆ ಮುಗೀತು. ಹಿಯರ್ ದ ಕೋಫ್ಯಾಕ್ಟರ್ ಆಫ್ ಆನ್ ಎಲಿಮೆಂಟ್ aij, ದಟ್ ಈಸ್ ದ ಎಲಿಮೆಂಟ್ ಇನ್ ದ ith row ಆ್ಯಂಡ್ jth ಕಾಲಮ್ ಈಸ್ ಡಿಫೈನ್ಡ್ ಆ್ಯಸ್, ಯಾವ ಥರ ಡಿಫೈನ್ ಮಾಡ್ತಾ ಹೋಗ್ಬೋದು, -1 to the power I plus j, -1 to the power I plus the cofactor of an element, the cofactor of an element yes, the cofactor of an element eij. ಇಲ್ಲೂ ಅಷ್ಟೇ ನಾವು ಪ್ರತಿ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಕೋಫ್ಯಾಕ್ಟರ್ಸ್ ಆಫ್ a11 ಹೇಗೆ ಫೈಂಡ್ ಔಟ್ ಮಾಡೋದು, ಕೋಫ್ಯಾಕ್ಟರ್ಸ್ ಆಫ್ a12 ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಕೋಫ್ಯಾಕ್ಟರ್ಸ್ ಆಫ್ a13 ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಹಾಗೆ a22 a21 a23 a31 a32 a33 ಅದರೆಲ್ಲ ಕೋಫ್ಯಾಕ್ಟರ್ಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ನಾನು ಆಲ್ರೆಡಿ ಹೇಳಿದೆ, ಜಸ್ಟ್ ಸೈನ್ಸ್ಗಳನ್ನ ಇನ್ಪುಟ್ ಮಾಡ್ಕೊತಾ ಹೋಗ್ಬೋದು. ಹಾಗಾದರೆ ದ ಕೋಫ್ಯಾಕ್ಟರ್ ಆಫ್ ಆನ್ ಎಲಿಮೆಂಟ್ aij ಎಲಿಮೆಂಟನ್ನು ಕೋಫ್ಯಾಕ್ಟರ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, the element, that is the element in the ith row and jth column is defined as, ಯಾವ ಥರ ಡಿಫೈನ್ ಮಾಡ್ತಾ ಇದ್ದೀವಿ, -1 to the power I plus j times the minor of that element. minor of that element find out ಮಾಡ್ಕೊಂಡಾದ್ಮೇಲೆ ಮಲ್ಟಿಪ್ಲೈಡ್ ವಿತ್ -1 to the power I plus j ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೋಫ್ಯಾಕ್ಟರ್ ಸಿಗ್ತಾ ಇದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಡಿನೋಟೆಡ್ ಹ್ಯಾಸ್, ಕೋಫ್ಯಾಕ್ಟರ್ಸ್ ಆಫ್ ಎನ್ ಎಲಿಮೆಂಟ್ can be denoted as Cij or Aij, capital Aij or Fij, factors of ij element. ಹೀಗೆ ನಾವು ಕೋಫ್ಯಾಕ್ಟರ್ಸ್ಗಳನ್ನ ಡಿನೋಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಜನರಲ್ ಫಾರ್ಮೆಟಲ್ಲಿ Cij ಕೋಫ್ಯಾಕ್ಟರ್ಸ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ದಿಸ್ ಈಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಕೋಫ್ಯಾಕ್ಟರ್ಸ್ ಆಫ್ ಆ್ಯನ್ ಎಲಿಮೆಂಟ್, ijth ಎಲಿಮೆಂಟ್. ಹಾಗಾದರೆ Cij is equals to ಫಾರ್ಮುಲಾ ಏನಿದೆ, -1 to the power I plus j into mij. Here mij is the minor of an ith and jth elements, ith row jth column elements. if delta is equals to, ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ಸಿಡರ್ ಇಫ್ ಡೆಲ್ಟಾ is equals to a11 a12 a13 a11 a12 a13 a21 a22 a23 a31 a32 a33, then the determinant of cofactor is, determinant of ಕೋಫ್ಯಾಕ್ಟರ್ಸ್ಗಳನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ದ ಕೋಫ್ಯಾಕ್ಟರ್ ಈಸ್ c is equals to c11 c12 c13 c21 c22 c23 c31 c32 c33. Here the c11 is the cofactors of first row first columned elements. Here also first row second columned element.
first row third columned elements, second row first columned elements, second row second columned elements, second row third columned elements, third row first columned elements, third row second columned elements, third row third columned elements. These are the cofactors of find out. We have to find out the cofactors for this, for like this. ಹಾಗೆ where C11 is equals to, where C11 is equals to minus 1 to the power 1 plus 1. Here I is equals to 1, j is equals to 1, therefore is minus 1 to the power 1 plus 1 into m11. Minus 1 to the power of 1 plus 1 means minus 1 whole square. Minus 1 square ಏನಾಗ್ತಾ ಹೋಗುತ್ತೆ, minus 1 into minus 1, here the plus 1 ಆಗ್ತಾ ಹೋಗುತ್ತೆ, ಹಾಗಾಗಿ plus m11 ಆಗ್ತಾ ಹೋಗುತ್ತೆ. ಹಾಗೆ C12 is equals to, we have to find out the cofactors of first row second element, second columned elements. ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ minus 1 whole to the power of 1 plus 2 into minor of first column, first row second columned elements, minor of first row second columned elementsಗಳ ಮೈನರ್ಸ್ ಫೈಂಡ್ ಔಟ್ ಮಾಡ್ಕೊತೀವಿ. ಆ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಮೈನರ್ ಎಲಿಮೆಂಟ್ಗಳಿಗೆ minus 1 whole to the power of 1 plus 2ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೋಫ್ಯಾಕ್ಟರ್ಸ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ದೇರ್ಫೋರ್ ಅದೇನಾಗ್ತಾ ಹೋಗುತ್ತೆ, ಇಸ್ ಈಕ್ವಲ್ಸ್ ಟು minus m12 ಆಗ್ತಾ ಹೋಗುತ್ತೆ. ಯಾಕೆ ಮೈನಸ್ ಆಗ್ತಾ ಹೋಗುತ್ತೆ, minus 1 whole to the power of ಏನಾಗ್ತಾ ಇದೆ, ಇಲ್ಲಿ 3 ಆಗ್ತಾ ಇದೆ. ಹಾಗಾಗಿ minus 1 into minus 1 into minus 1 ಆಗ್ತಾ ಇದೆ. 3 times ಮೈನಸ್ ಇದೆ ಅಂದಾಗ ಏನಾಗುತ್ತೆ, ಎಗೇನ್ ನಮಗೆ ಮೈನಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ minus m12 ಬರ್ತಾ ಇದೆ. ಆ್ಯಂಡ್ C13 is equals to cofactors of first row third columned elements, that is the third element of the determinant. ಹಾಗಾಗಿ ಈ ಎಲಿಮೆಂಟ್ನ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ minus 1 whole to the power of first row third column elements ಅಂತಂದರೆ 1 plus 3, minus 1 whole to the power of 1 plus 3 ಅಂದರೆ minus 1 whole to the power of 4 ಆಗ್ತಾ ಹೋಗುತ್ತೆ, into m13 means minor of first row ಥರ್ಡ್ ಕಾಲಮ್ಡ್ ಎಲಿಮೆಂಟ್ಸ್. ಮೈನರ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಗೊತ್ತಿದೆ ಅಲ್ವಾ. ಫಸ್ಟ್ ರೋಡ್ ಎಲಿಮೆಂಟ್ಸ್ಗಳನ್ನು ಡಿಲೀಟ್ ಮಾಡ್ತಾ ಹೋಗ್ತೀರಾ, ಥರ್ಡ್ ಕಾಲಮ್ಡ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ತಾ ಹೋಗ್ತೀರಾ. ಉಳ್ಕೊಂಡಿರೋಂಥ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, ಸೆಕೆಂಡ್ ರೋ ಫಸ್ಟ್ ಕಾಲಮ್ಡ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ಸ್, ಥರ್ಡ್ ರೋ ಫಸ್ಟ್ ಕಾಲಮ್ಡ್ ಎಲಿಮೆಂಟ್ಸ್, ಥರ್ಡ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ಸ್ಗಳು ಮಾತ್ರ 4 ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ನಾವು ಅದನ್ನು 2x2 ಆರ್ಡರ್ ಡಿಟರ್ಮಿನೆಂಟ್ಸ್ ಆಗಿ ಫೈಂಡ್ ಔಟ್ ಮಾಡ್ಕೊತೀವಿ. ಎಗೇನ್ ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ವಿತ್ ನಾನ್ ಡಯಾಗ್ನಲ್ಲಿ ಮಲ್ಟಿಪ್ಲೈಡ್, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಮೈನರ್ ಆಫ್ ದಟ್ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ದೇರ್ಫೋರ್ ಇಲ್ಲಿ ಎಗೇನ್ ನಮಗೆ ಏನಾಗ್ತಾ ಇದೆ, ಪ್ಲಸ್ ಬರ್ತಾ ಇದೆ. ಪ್ಲಸ್ ಏನಕ್ಕೆ, minus 1 to the power of 4 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಗೇನ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಹಾಗಾಗಿ m13 ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಕೋಫ್ಯಾಕ್ಟರ್ಸ್ ಆಫ್ ಅದರ್ ಎಲಿಮೆಂಟ್ಸ್. ಹಾಗೆ ನಾವು ರಿಮೈನಿಂಗ್ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, A21, A22, A23, A31, A32, A33 ಎಲಿಮೆಂಟ್ಸ್ಗಳ ಮೈನರ್ಸ್ಗಳನ್ನು ಇದೇ ಥರನೇ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹೇಗೆ, minus 1 whole to the power of 2 plus 1, 2 plus 1 ಏನಕ್ಕೆ ತೊಗೊಳ್ತಾ ಇದ್ದೀನಿ, here second row first column elements multiplied with minor of this element, minor of this element find out ಮಾಡಬೇಕಾದ್ರೆ current deleted this elements and deleted this elements. Remaining elements are A12, A13, A32, A33. Now we have to find out the determinant of this matrix. We have to find out we have to get the minor of A21 ಸಿಗ್ತಾ ಹೋಗುತ್ತೆ. ಹಾಗೆ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋದಾಗೆ ಅಪ್ ಟು ಎಲ್ಲಿವರೆಗೂ ಫೈಂಡ್ ಔಟ್ ಮಾಡ್ಬೋದು, ಕೋಫ್ಯಾಕ್ಟರ್ಸ್ಗಳನ್ನ A33 ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಇಲ್ಲೊಂದು ನೋಟ್ ಇದೆ, ದ ಸಮ್ ಆಫ್ ಪ್ರಾಡಕ್ಟ್ಸ್ ಆಫ್ ದ ಸಮ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ವಿತ್ ದೇರ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ದಟ್ ಈಸ್ the sum of the product of the elements of any row with their corresponding cofactors is equals to the ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಆಗುತ್ತಂತೆ. ಹೇಗೆ ಅಂತಂದರೆ ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡಿದಾಗೆ
ಆ ಕೋಫ್ಯಾಕ್ಟರ್ಸ್ಗಳ ಫಾರ್ ಎಕ್ಸಾಂಪಲ್ ಕೋಫ್ಯಾಕ್ಟರ್ ಆಫ್ 1 ಕೋಫ್ಯಾಕ್ಟರ್ ಆಫ್ 1 ಅಂತಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ಡ್ ಎಲಿಮೆಂಟ್ಸ್, ಹಾಗೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ಸ್, ಹಾಗೆ ಫಸ್ಟ್ ರೋ ಥರ್ಡ್ ಕಾಲಮ್ಡ್ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತ ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೋಸ್ ಎಲಿಮೆಂಟ್ಸ್. C11 ಜೊತೆಗೆ A11 ಮಲ್ಟಿಪ್ಲೈ ಮಾಡಬೇಕು, C12 ಜೊತೆಗೆ A12 ಮಲ್ಟಿಪ್ಲೈ ಮಾಡ್ತೀರಾ, ಹಾಗೆ C13 ಜೊತೆಗೆ A13 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ, ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಹಾಗೆ ಸಿಮಿಲರ್ಲಿ A11 C11 ಪ್ಲಸ್ A21 C21 ಪ್ಲಸ್ A31 C31 where the capital letters C11, C12, C13 etc. denote the cofactors of A11, A12, A13 etc. ಹೀಗೆ CIJ ಅಂದರೆ ನಮಗೇನರ್ಥ ಕೋಫ್ಯಾಕ್ಟರ್ಸ್ ಆಫ್ ith ರೋ jth ಕಾಲಮ್ಡ್ ಎಲಿಮೆಂಟ್ಸ್. ಹಾಗಾದರೆ C11 ಅಂದರೆ ಅರ್ಥ ಏನು? ಫಸ್ಟ್ ರೋ ಫಸ್ಟ್ ಕಾಲಮ್ಡ್ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್. C12 ಮೀನ್ಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ಡ್ ಎಲಿಮೆಂಟ್ನ ಕೋಫ್ಯಾಕ್ಟರ್. C33 ಅಂದರೆ ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ನ ಕೋಫ್ಯಾಕ್ಟರ್. ಹೀಗೆ ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಮುಂದಿನ ಸ್ಲೈಡಲ್ಲಿ ಏನಿದೆ ನೋಡ್ತಾ ಹೋಗೋಣ. ಕೋಫ್ಯಾಕ್ಟರ್ಸ್ ಆದಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಫೈಂಡ್ ದ ಕೋಫ್ಯಾಕ್ಟರ್ಸ್ ಆ್ಯಂಡ್ ಮೈನರ್ಸ್ಗಳ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ತಾ ಹೋಗ್ತಾರೆ ಕೋಫ್ಯಾಕ್ಟರ್ಸ್ ಅಥವಾ ಮೈನರ್ಸ್ಗಳ ಮೇಲೆ ಅಂತಂದರೆ ನೋಡ್ತಾ ಹೋಗೋಣ. ಯೂಸಿಂಗ್ ದ ಕೋಫ್ಯಾಕ್ಟರ್ ಆಫ್ ದ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ಎವ್ಯಾಲ್ಯೂಯೇಟ್ ಡಿಟರ್ಮಿನೆಂಟ್. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಯೂಸ್ ಮಾಡ್ಕೋಬೇಕೀಗ ನಾವು? ಯೂಸಿಂಗ್ ದ ಕೋಫ್ಯಾಕ್ಟರ್ಸ್, ಯೂಸಿಂಗ್ ದ using the cofactors of an element of second row using the cofactors of elements of second row. ಸೆಕೆಂಡ್ ರೋ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ ಇಟ್ಕೊಂಡು ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ಸೆಕೆಂಡ್ ರೋ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 201 201 ಆರ್ ದ ಸೆಕೆಂಡ್ ರೋ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್ಗಳನ್ನು ಇಟ್ಕೊಂಡು ನಾವು ಈ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್ನ ಇಟ್ಕೊಂಡು ನಾವು ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಯಾವ ಥರ ನೋಡ್ತಾ ಹೋಗೋಣ. ಸೊಲ್ಯೂಷನ್ಸ್ ಇದೆ. ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 5 3 8 2 0 1 1 2 3 ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಸೆಕೆಂಡ್ ರೋ. ಅವ್ರು ಕೇಳ್ತಾ ಇರೋದೇನು? ಸೆಕೆಂಡ್ ರೋಗಳ ಯೂಸ್ ಮಾಡಿಕೊಂಡು ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಸೆಕೆಂಡ್ ರೋ ಅಂತಂದರೆ ಏನಾಗ್ತಾ ಹೋಗುತ್ತೆ? ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಸೆಕೆಂಡ್ ರೋ ಅಂತಂದರೆ ಸೆಕೆಂಡ್ ರೋಲಿರುವಂಥ ಫಸ್ಟ್ ಎಲಿಮೆಂಟ್ ಯಾವುದು? 2. ಹಾಗಾಗಿ ಇಲ್ಲಿನ ಸೈನ್ ಏನಾಗುತ್ತೆ? -2 ಆಗ್ತಾ ಹೋಗುತ್ತೆ. ಹಾಗಾಗಿ 2 ತೊಗೊಂಡ್ರೆ -2 ಇದರ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಡಿಲೀಟ್ ಆಗಬೇಕು, ಹಾಗೆ ಇದರ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಡಿಲೀಟ್ ಆಗಬೇಕು. ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು? 3 8 2 3. 3 8 2 3ನ ನಾವು 2 × 2 ಆರ್ಡ್ರಲ್ಲಿ ಬರ್ಕೊಂಡ್ರೆ, ಯಾವ ಆರ್ಡ್ರಲ್ಲಿ ಬರ್ಕೋಬೇಕು? 2 × 2 ಆರ್ಡ್ರಲ್ಲಿ ಬರ್ಕೊಂಡ್ರೆ here the diagonal elements are 3 and 3. 3 3 is the value 9 ಬರ್ತಾ ಹೋಗುತ್ತೆ. ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 2 and 8 ಆರ್ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು. ಈ ಎರಡು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ? 16 ಬರ್ತಾ ಹೋಗುತ್ತೆ. ಬಂದಿರೋಂಥ ಎಲಿಮೆಂಟ್ಸ್ಗಳನ್ನ ನಾವೇನು ಮಾಡಬೇಕು? ಇಲ್ಲಿ ಮೈನಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ನಾವಿಲ್ಲಿ 2 × 2 ಆರ್ಡರ್ ಮ್ಯಾಟ್ರಿಕ್ಸ್ಗಳನ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ multiply diagonal elements minus with multiply non-diagonal elements. ಹಾಗಾಗಿ 3 3 is 9 minus 2 8 is 16 into -2 ಪ್ಲಸ್ ಏನಕ್ಕೆ? ನಾವು 3 × 3 ಆರ್ಡ್ರಲ್ಲಾದರೆ ನಮಗೇನಾಗ್ತಾ ಹೋಗುತ್ತೆ? ಫಸ್ಟ್ ರೋಲಿರುವಂಥ ಎಲಿಮೆಂಟ್ಸ್ಗಳ ಸೈನ್ ಏನಾಗುತ್ತೆ? ಪ್ಲಸ್ ಮೈನಸ್ ಪ್ಲಸ್. ಹಾಗೆ ಸೆಕೆಂಡ್ ರೋಲಿರುವಂಥ ಎಲಿಮೆಂಟ್ಸ್ಗಳ ಸೈನ್ ಏನಾಗುತ್ತೆ? ಮೈನಸ್ ಪ್ಲಸ್ ಮೈನಸ್. ಹಾಗೆ ಥರ್ಡ್ ರೋಲಿರುವಂಥ ಎಲಿಮೆಂಟ್ಸ್ಗಳ ಸೈನ್ ಏನಾಗುತ್ತೆ? ಪ್ಲಸ್ ಮೈನಸ್ ಪ್ಲಸ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ನಾವು ಸೆಕೆಂಡ್ ರೋ ಎಲಿಮೆಂಟ್ಸ್ಗಳ ಯೂಸ್ ಮಾಡಿಕೊಂಡು ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮೈನಸ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. -2 × 9
-16 ಪ್ಲಸ್ ಈ ಎಲಿಮೆಂಟಿನ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳು ಯಾವುದು ಡಿಲೀಟೆಡ್, ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಡಿಲೀಟೆಡ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 5, 8, 1, 3. 5, 8, 1, 3 remaining elements. Now it can written it as an 2 cross 2 order ನಾವು ಬರ್ಕೊಳ್ತಾ ಹೋಗ್ಬೋದು. ಹಾಗಾದರೆ 2 cross 2 ಆರ್ಡ್ರಲ್ಲಿ ಬರ್ಕೊಂಡಾಗ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದಾಗಿತ್ತು 5, 8, 1, 3. 5, 8, 1, 3 ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ಗಳು 5, 3. 5, 3 is 15 ಮೈನಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 into 8 8 ಬರ್ತಾ ಹೋಗಿದೆ. ಹಾಗಾದರೆ ಮಲ್ಟಿಪ್ಲೈಡ್ ವಿತ್ ಯಾವುದು 0 ಮೈನಸ್ 1 into ಅಂತಂದರೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಡಿಲೀಟ್ ಆಯಿತು ಅಂದರೆ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 5, 3, 1, 2. 5, 3, 1, 2 ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ಗಳು 5, 2 is 10 ಹಾಗೆ 1, 3 is 3. 10 minus 3 ಆಗ್ತಾ ಇದೆ. ಹಾಗಾದರೆ ಇಲ್ಲಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ 0 into ಎನಿಥಿಂಗ್ ಏನಾಗುತ್ತೆ 0 ಆಗುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದಾದ್ರು 9 minus 16 is an -7, 10 minus 3 is an 7. ಹಾಗಾಗಿ -2 into -7 plus 14, -1 into 7 ಅಂದರೆ -7. therefore the determinant value ಏನಾಗ್ತಾ ಇದೆ ಇಲ್ಲಿ 7 ಬರ್ತಾ ಇದೆ. ಹಾಗಾದರೆ ಕೋಫ್ಯಾಕ್ಟರ್ಸ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡಿದ್ರಿ ಸರ್, ಹಾಗಾದರೆ ಇಲ್ಲಿ ಕೋಫ್ಯಾಕ್ಟರ್ಸ್ಗಳನ್ನ ಯೂಸೇ ಮಾಡಲಿಲ್ವಾ ನೀವು ಅಂತ ಹೇಳೋದಾದರೆ ಕೋಫ್ಯಾಕ್ಟರ್ ಆಫ್ 2 ಏನಾಗಬೇಕು, ಕೋಫ್ಯಾಕ್ಟರ್ ಆಫ್ 2 ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, we have to delete or remove this elements. ಹಾಗೆ delete remove this elements. now C21 is equals to what, ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವ್ದು 3, 8, 2, 3. 3, 8, 2, 3 are the remaining elements. now 3 3s are 9, 2 8s are 16. ಮೈನಸ್ ಮಾಡಬೇಕು. ಹಾಗಾದರೆ C21 ಏನಾಗ್ತಾ ಇದೆ, ದಿಸ್ ಇಸ್ ದ ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್. C21ನ ಯೂಸ್ ಮಾಡ್ಕೊಂಡಂಗೆ ಆಯ್ತಲ್ವ ಅಲ್ಲಿ. ಹಾಗಾಗಿ ನಾವಿಲ್ಲಿ ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ ಆಫ್ ದ ಸೆಕೆಂಡ್ ರೋ ಅಂತ ಹೇಳಿದ್ರೆ ಫಾರ್ಮುಲಾ ಲಾಸ್ಟ್ ಸ್ಲೈಡಲ್ಲಿತ್ತು, A11 ಪ್ಲಸ್ C11 ಪ್ಲಸ್ A12 C12 ಪ್ಲಸ್ A13 C13 ಅನ್ನೋ ಫಾರ್ಮುಲಾ ಇತ್ತು. ಹಾಗೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ A21 C21 ಪ್ಲಸ್ A22 C22 ಪ್ಲಸ್ A23 C23ನ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರು ನಮಗೆ ಡಿಟರ್ಮಿನೆಂಟ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫೈಂಡ್ ದ ಮೈನರ್ ಆಫ್ ಆನ್ ಎಲಿಮೆಂಟ್. ಫೈಂಡ್ ದ ಮೈನರ್ ಆಫ್ ಎಲಿಮೆಂಟ್ 6 ಇನ್ ದ ಡಿಟರ್ಮಿನೆಂಟ್. ಇಲ್ಲಿ ನಮಗೆ ಡಿಟರ್ಮಿನೆಂಟಲ್ಲಿ 6 ಇದೆ ಅಲ್ವಾ, 1 2 3 4 5 6 7 8 9. ಈಗ ನಾವು 6 ನಂಬರ್ನ ಮೈನರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. 6 ನಂಬರ್ನ ಮೈನರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನರ್ಥ, ನಾವು ಅಗೈನ್ ಡಿಲೀಟ್ this row, delete this column. remaining elements are 1 2 7 8. 1 2 7 8ನ ನಾವು 2 cross 2 ಆರ್ಡರ್ ಡಿಟರ್ಮಿನೆಂಟ್ಸ್ ಅಲ್ಲಿ ಬರ್ಕೊಂಡಿದ್ದೀವಿ. 2 cross 2 ಆರ್ಡರ್ ಡಿಟರ್ಮಿನೆಂಟ್ಸ್ ಬರ್ಕೊಂಡಾದ್ಮೇಲೆ ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ 1 into 8 8 ಬರ್ತಾ ಇದೆ. ಹಾಗೆ ಮೈನಸ್ 7 into 2 14 ಬರ್ತಾ ಇದೆ. 8 minus 14 ಅಂದರೆ ವ್ಯಾಲ್ಯೂ ಎಷ್ಟು -6. therefore the minor of 6 ಏನಾಗ್ತಾ ಇದೆ ಇಲ್ಲಿ -6. this way we have to find out the minors of every elements. minors of 1 ಕೇಳಿದ್ರೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. minors of 1 ಫೈಂಡ್ ಔಟ್ ಮಾಡಬೇಕಾದ್ರೆ ಏನೋ ಅರ್ಥ. ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡ್ತಾ ಹೋಗಿ. minors of 1 ಎಲಿಮೆಂಟ್ ಎಲ್ಲಿದೆ, ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ಸ್. ಹಾಗಾಗಿ delete this elements and delete these elements. now we get the 5 6 8 9. ನಾವು ಕನ್ವರ್ಟೆಡ್ ಇಂಟು 2 cross 2 ಆರ್ಡ್ರಲ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ 5 9s are 45 ಮೈನಸ್ 8 6s are 48. 45 minus 48 -3 is the ಮೈನರ್ ಆಫ್ 1 ಆಗ್ತಾ ಹೋಗುತ್ತೆ. ಹೀಗೆ ನಾವು
ಈ ಕೊಟ್ಟಿರುವಂಥ ಡಿಟರ್ಮಿನೆಂಟ್ಸ್ನ ಪ್ರತಿಯೊಂದು ಎಲಿಮೆಂಟ್ಸ್ಗಳ ಮೈನರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಿ ಯಾವ ಥರ ಮೈನರ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ದೀವಿ ಅಂತ, ಹಾಗೆ ಕೋಫ್ಯಾಕ್ಟರ್ಸ್ಗಳನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಫೈಂಡ್ ದ ಮೈನರ್ಸ್ ಆಫ್ 4th ಇನ್ ದ ಡಿಟರ್ಮಿನೆಂಟ್. ಹಾಗಾಗಿ ಇಲ್ಲಿ 4 ಎಲ್ಲಿದೆ? ಹಿಯರ್ ದ 4. ಈ 4 ಎಲಿಮೆಂಟ್ನ ಮೈನರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಹಾಗಾದರೆ ಮೈನರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ರಿಮೂವ್ those respected row elements, ಹಾಗೆ remove those respected column elements. Remaining elements are minus of 4 is equals to 2 minus 3 1 5 converted into 2 cross 2 orders ಆಗಿ ಕನ್ವರ್ಟ್ ಆಗ್ತಾ ಇದೆ. 2 cross 2 ಆರ್ಡರ್ ಡಿಟರ್ಮಿನೆಂಟ್ ಕನ್ವರ್ಟ್ ಆಗಿದ ತಕ್ಷಣ ನಮಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ಈಸಿ. ಹೇಗೆ? ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ ಮಲ್ಟಿಪ್ಲೈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್, ಮಲ್ಟಿಪ್ಲೈ ಡಯಾಗ್ನಲ್ ಎಲಿಮೆಂಟ್ಸ್ ಮೈನಸ್ multiply non-diagonal elements. 2 5s are 10, 1 into minus 3 minus 3, minus of minus is then plus 3. ಹಾಗಾಗಿ 10 plus 3 ವ್ಯಾಲ್ಯೂ ಏನಾಗ್ತಾ ಇದೆ? 13 ಬರ್ತಾ ಇದೆ. ದಟ್ ಈಸ್ ದ ಮೈನರ್ ಆಫ್ 4 ಆಗ್ತಾ ಇದೆ. ಬಟ್ ಇಲ್ಲೆಲ್ಲೂ ನಮಗೆ 13 ಇಲ್ಲ ಅಲ್ವಾ? ದಟ್ ಇಸ್ ಅ ಒನ್ ಮೋರ್ ಮೆಥಡ್ ಫೈಂಡ್ ಔಟ್ ದ ನಮಗೆ ಇಲ್ದಲೇ ಇರೋ ಇನ್ನೊಂದು ನಂಬರ್ ನಮಗಲ್ಲಿ ಜನ್ರೇಟ್ ಆಗ್ತಾ ಹೋಗುತ್ತೆ ಅಷ್ಟೇ. ನಾವು ಡಿಟರ್ಮಿನೆಂಟ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಅಡ್ಜಾಯಿಂಟ್ ಅಂತ ಒಂದು ಟಾಪಿಕ್ ಬರ್ತಾ ಹೋಗುತ್ತೆ. ಆ ಅಡ್ಜಾಯಿಂಟ್ ಟಾಪಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇಷ್ಟು ಮೈನರ್, ಕೋಫ್ಯಾಕ್ಟರ್, ಅಡ್ಜಾಯಿಂಟ್ ಇಷ್ಟು ಟಾಪಿಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಗೊತ್ತಾಯಿತು ಅಂದರೆ, ಫೈಂಡ್ ಔಟ್ ಮಾಡೋ ಕರೆಕ್ಟ್ ಮೆಥಡ್ ಗೊತ್ತಾಯಿತು ಅಂದರೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಫೈಂಡ್ ಮಾಡೋದಕ್ಕೆ ವೆರಿ ಈಸಿ. ದಟ್ ಇಸ್ ದ ಲಾಸ್ಟ್ ಮೆಥಡ್, ದಟ್ ಇಸ್ ದ ಲಾಸ್ಟ್ ಸ್ಟೆಪ್ ಫಾರ್ ಫೈಂಡ್ ಔಟ್ ದ 5 marks ಕ್ವಶನ್ಸಲ್ಲಿ ನಮಗೆ ಲಾಸ್ಟ್ ಸ್ಟೆಪ್ಪೇ ನಮಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಹಾಗಾದರೆ ಇಲ್ಲಿ ಅಡ್ಜಾಯಿಂಟ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಏನಾಗ್ತಾ ಹೋಗುತ್ತೆ? ಫಸ್ಟ್ ಒನ್ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಏನು ಹೇಳ್ತಾ ಹೋಗ್ಬೋದು? ಲೆಟ್ ಎ ಈಸ್ ಈಕ್ವಲ್ಸ್ ಟು, ಕ್ಯಾಪಿಟಲ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ Aij be a square matrix, Aij be a square matrix of order n, and let Cij be a cofactor of Aij in A. ಮ್ಯಾಟ್ರಿಕ್ಸ್ ಎ ಯಲ್ಲಿರುವಂಥ ಒಂದು ಎಲಿಮೆಂಟಿನ Aij ಅಂದರೆ ಜನರಲ್ ಎಲಿಮೆಂಟ್ನ ಕೋಫ್ಯಾಕ್ಟರ್ಸ್ ಏನಾಗ್ತಾ ಇದೆ ಇಲ್ಲಿ? Cij ಆಗ್ತಾ ಇದೆ. ಹಾಗಾಗಿ let A is equals to Aij be a square matrix of order n, and let Cij be a cofactor of Aij in A. ದೆನ್ ದ ಟ್ರಾನ್ಸ್ಪೋಸ್ ಆಫ್ ದಟ್ ಮ್ಯಾಟ್ರಿಕ್ಸ್. ಏನು ಕೋಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡಿಕೊಂಡಾಗ ಡಿಟರ್ಮಿನೆಂಟ್ ಮೆಥಡಲ್ಲಿ ಬರ್ಕೊತೀವಲ್ವಾ, ಆ ಬರ್ಕೊಂಡಿರೋಂಥ ಮೆಥಡ್ ಡಿಟರ್ಮಿನೆಂಟ್ಸ್ನ ಟ್ರಾನ್ಸ್ಪೋಸ್ ಮೀನ್ಸ್ ಕಾಲಮಲ್ಲಿರೋಂಥ ರೋಲಿರೋಂಥ ಎಲಿಮೆಂಟ್ಸ್ಗಳೆಲ್ಲ ಏನಾಗ್ತಾ ಹೋಗುತ್ತೆ? ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಅಂದರೆ C11, C12, C13 ಆರ್ ದ ಫಸ್ಟ್ ರೋಡ್ ಎಲಿಮೆಂಟ್ಸ್. ಇಷ್ಟು ಎಲಿಮೆಂಟ್ಸ್ಗಳು ಏನಾಗುತ್ತೆ ಆಗ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಅಂದರೆ C11, C12, C13 ಬರ್ತಾ ಹೋಗುತ್ತೆ. ಇನ್ ದ ಸೇಮ್ ವೇ C21, C22, C23 ಆರ್ ಕನ್ವರ್ಟೆಡ್ ಇಂಟು C21, C22, C23. ಇಂಟರ್ಚೇಂಜಸ್ ಆಗುತ್ತೆ. ಸೆಕೆಂಡ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳೇನಾಗುತ್ತೆ? ಸೆಕೆಂಡ್ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಥರ್ಡ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳು ಥರ್ಡ್ ಕಾಲಮಲ್ಲಿ ಬರ್ತಾ ಹೋಗುತ್ತೆ. ಹೀಗೆ ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ಗಳು ಬಂದಿರೋಂಥ ಡಿಟರ್ಮಿನೆಂಟ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಅದೇ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್. ಹಾಗಾಗಿ ಫಸ್ಟ್ ಕಾನ್ಸೆಪ್ಟ್ ಮೈನರ್ನ ಫೈಂಡ್ ಔಟ್ ಮಾಡಿದ್ರೆ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಮೈನರ್ ಎಲಿಮೆಂಟ್ಗಳನ್ನ ಫೈಂಡ್ ಔಟ್ ಮಾಡೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಅದಾದಮೇಲೆ ಕೋಫ್ಯಾಕ್ಟರ್ಸ್ಗೆ ಬನ್ನಿ. ಕೋಫ್ಯಾಕ್ಟರ್ಸಲ್ಲಿ ಏನೂ ಇಲ್ಲ, ಸೈನ್ಸ್ಗಳನ್ನು ಚೇಂಜಸ್ ಮಾಡೋದು ಅಂದರೆ ಮೈನರ್ ಆಫ್ 1 1ಗೆ ಅಂದರೆ Mijಗೆ ನಾವು -1 to the power I plus jನ ಮಲ್ಟಿಪ್ಲೈ ಮಾಡಿದ್ರೆ ವಿ ಹ್ಯಾವ್ ಟು ಗೆಟ್ ದ ಕೋಫ್ಯಾಕ್ಟರ್ಸ್ ಆಫ್ Mijth ಎಲಿಮೆಂಟ್ಸ್. ಹಾಗಾದರೆ Aijth ಎಲಿಮೆಂಟ್ನ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಬೋದು. ಆ ಕೋಫ್ಯಾಕ್ಟರ್ ಎಲಿಮೆಂಟ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಂದರೆ Aijth ಎಲಿಮೆಂಟ್ ಇದ್ದಿದ್ದು Ajith ಎಲಿಮೆಂಟ್ ಆಯಿತು ಅಂದರೆ ನಮಗೆ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಸಿಕ್ತಂಗೆ. ಹಾಗಾಗಿ ದೆನ್ ದ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಕೋಫ್ಯಾಕ್ಟರ್ ಆಫ್ ಎ ಎಲಿಮೆಂಟ್ of A is called the adjoint of A, and it can be denoted by adjoint of a matrix ಏನ ಹೇಗೆ ಡೆನೋಟ್ ಮಾಡ್ತಾ ಹೋಗ್ಬೋದು? Adj
A, adjoint of A. Thus adjoint A is equals to, adjoint A is equals to ಏನಾಗ್ತಾ ಇದೆ ಇಲ್ಲಿ, ಮ್ಯಾಟ್ರಿಕ್ಸ್ Cij ಟು ದ ಪವರ್ ಟಿ ಇದೆ. ಟು ದ ಪವರ್ ಟಿ ಅಂದರೆ ಅರ್ಥ ಏನು, ಟ್ರಾನ್ಸ್ಪೋಸ್ ಅಂತ ಅರ್ಥ. ಪವರಲ್ಲಿ ನಮಗೆ ಯಾವಾಗಲಾದರೂ ಟಿ ಬಂದಿದೆ ಅಂದರೆ ಅರ್ಥ ಟ್ರಾನ್ಸ್ಪೋಸ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ಸ್ ಟು, ಅಡ್ಜಾಯಿಂಟ್ ಆಫ್ ಎ ಐ ಜೆ ಈಸ್ ಈಕ್ವಲ್ಸ್ ಟು ಸಿ ಜೆ ಐ is equals to cofactor of CJI in ಮ್ಯಾಟ್ರಿಕ್ಸ್ ಎ ಆಗ್ತಾ ಇದೆ. ಇದಿಷ್ಟು ನಿಮಗೆ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾವು 2x2, 3x3, 4x4 ಆರ್ ಅಪ್ ಟು n×n ಮ್ಯಾಟ್ರಿಕ್ಸ್ವರೆಗೂ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಬಟ್ ನಿಮಗೆ NCERT ಸಿಲೆಬಸಲ್ಲಿರೋದು ಓನ್ಲಿ 3x3 ಆ್ಯಂಡ್ 2x2 ಆರ್ಡರ್ ಮ್ಯಾಟ್ರಿಕ್ಸ್ಗಳ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ಗೆಟ್ we have to learn ಅಡ್ಜಾಯಿಂಟ್ ಯಾವ ಥರ ಬರ್ತಾ ಹೋಗುತ್ತೆ, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ಸಿಡರ್ ಮಾಡ್ತಾ ಇದ್ದೀವಿ ಈ ಜನರಲ್ ಫಾರ್ಮೆಟಲ್ಲಿ. ಇಫ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ A11, A12, A13, ದೀಸ್ ಆರ್ ದ ಫಸ್ಟ್ ರೋಡ್ ಎಲಿಮೆಂಟ್ಸ್. ಹಾಗೆ A21, A22, A23, these are the second row elements. A31, A32, A33 are the third row elements. ಈಗ ನಾವು ಈ ಎಲಿಮೆಂಟ್ಸ್ಗಳ ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಮ್ಯಾಟ್ರಿಕ್ಸ್ C11, C12, C13, C21, C22, C23, C31, C32, C33 ಟು ದ ಪವರ್ ಟ್ರಾನ್ಸ್ಪೋಸ್. ಟಿ ಇದೆ ಅಂದರೆ ಅರ್ಥ ಏನು, ಟ್ರಾನ್ಸ್ಪೋಸ್ ಅಂದರೆ ಅರ್ಥ ಏನು, ಇಂಟರ್ಚೇಂಜ್ ದ ರೋಸ್ ಇಂಟು ಕಾಲಮ್ಸ್. ರೋಸಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಕಾಲಮ್ಸಲ್ಲಿ ಬರಿತಾ ಹೋಗಿ, ಕಾಲಮ್ಸಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ರೋಸಲ್ಲಿ ಬರಿತಾ ಹೋದರೆ ನಮಗೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಸಿಕ್ತಂಗೆ. ಹಾಗಾಗಿ ಇಲ್ಲಿ C11, C12, C13 ಏನಂತ ಅರ್ಥ, C11 ಮೀನ್ಸ್ ಕೋಫ್ಯಾಕ್ಟರ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ಡ್ ಎಲಿಮೆಂಟ್ಸ್, C12 ಮೀನ್ಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಆಫ್ ದ ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್. ಹಾಗೆ C13 ಮೀನ್ಸ್ ಕೋಫ್ಯಾಕ್ಟರ್ಸ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ಸ್. C21 means second row first column elements. C22 means cofactors of second row second column elements. C23 means cofactors of second row third column elements. C31 means third row first column elements of the cofactors ಆಗ್ತಾ ಹೋಗುತ್ತೆ. ಹಾಗೆ C32 means cofactors of third row second column elements. C33 means third row third column elements, cofactors of third row third column elements. ಟು ದ ಪವರ್ ಟಿ ಇದೆ ಅಂತಂದರೆ ಅರ್ಥ ಟ್ರಾನ್ಸ್ಪೋಸ್ ಆಗ್ತಿದೆ ಅಂತ ಅರ್ಥ. ಟ್ರಾನ್ಸ್ಪೋಸ್ ಅಂದರೆ ಅರ್ಥ ಏನಾಗುತ್ತೆ, ಇಂಟರ್ಚೇಂಜ್ ದ ರೋಸ್ ಇಂಟು ಕಾಲಮ್ಸ್. ಹಾಗಾಗಿ ರೋಸಲ್ಲಿರುವಂಥ ಎಲಿಮೆಂಟ್ಸ್ಗಳು ಕಾಲಮ್ಸಲ್ಲಿ ಬರ್ಕೊಳ್ತಾ ಇದ್ದೀವಿ. ಹಾಗಾಗಿ C11, C12, C13 ಇದು ರೋಸಲ್ಲಿತ್ತು, ಈಗ ಏನಾಗ್ತಾ ಇದೆ ಇಲ್ಲಿ ಕಾಲಮ್ಸ್ ಆಗ್ತಾ ಇದೆ. C11, C12, C13, C11, C12, C13 ಫಸ್ಟ್ ರೋಲಿರೋಂಥ ಎಲಿಮೆಂಟ್ಸ್ಗಳು ಫಸ್ಟ್ ಕಾಲಮಲ್ಲಿ ಬರ್ಕೊಂಡಿದ್ದೀವಿ. ಸೆಕೆಂಡ್ ರೋಲಿರೋಂಥ ಎಲಿಮೆಂಟ್ಸ್ಗಳು ಸೆಕೆಂಡ್ ಕಾಲಮಲ್ಲಿ ಬರೆದಿದ್ದೀವಿ. ಥರ್ಡ್ ರೋಲಿರೋಂಥ ಎಲಿಮೆಂಟ್ಸ್ಗಳು ಥರ್ಡ್ ಕಾಲಮಲ್ಲಿ ಬರೆದಿದ್ದೀವಿ. ದಿಸ್ ದ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ಸ್ ಆಫ್ ದಟ್ ಎಲಿಮೆಂಟ್. ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ಗಳ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೇನರ್ಥ, ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಸಿಗ್ತಾ ಇದೆ ಅಂತ ಅರ್ಥ. ಎಕ್ಸಾಂಪಲ್ ಒಂದು ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಹೇಗಿದೆ. ನಾವು ಹೇಳ್ತಾ ಇದ್ವಿ 2x2 ಮ್ಯಾಟ್ರಿಕ್ಸ್ಗಳ ಮೈನರ್ ಫೈಂಡ್ ಔಟ್ ಮಾಡೋದು ಗೊತ್ತಿದ್ದಿಲ್ಲ. ಬಟ್ ಇವಾಗ ನಾವಿಲ್ಲಿ ಮೈನರ್ಸ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಮೈನರ್ಸ್ ಫೈಂಡ್ ಔಟ್ ಮಾಡಿದ್ರೆ ಕೋಫ್ಯಾಕ್ಟರ್ಸ್ ಈಸಿ, ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಹಾಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಕೋಫ್ಯಾಕ್ಟರ್ಸ್ ಮೈನರ್ಸ್ ಪ್ರತಿಯೊಂದು ತಿಳ್ಕೊಳ್ತಾ ಹೋಗೋಣ. ಎಕ್ಸಾಂಪಲಲ್ಲಿ ಏನಿದೆ, ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ದೇನೆ. ಮ್ಯಾಟ್ರಿಕ್ಸ್ ಯಾವ ಆರ್ಡ್ರಲ್ಲಿದೆ, 2x2 ಆರ್ಡರ್ ಮ್ಯಾಟ್ರಿಕ್ಸಲ್ಲಿದೆ. ಎಲಿಮೆಂಟ್ಸ್ಗಳು ಯಾವುದ್ಯಾವುದು, PQRS ಆರ್ ದ ಎಲಿಮೆಂಟ್ಸ್ ಆಫ್ 2x2 ಆರ್ಡರ್ಡ್ ಎಲಿಮೆಂಟ್ಸ್. ನಾವು ಹ್ಯಾವ್ ಟು ಫೈಂಡ್ ಔಟ್ ದ C11. C11 ಅಂದರೆ ಅರ್ಥ ಏನು, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ಗಳ ಮೈನರ್ ಫೈಂಡ್ ಔಟ್ ಮಾಡಿ, ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಕೋಫ್ಯಾಕ್ಟರ್ ಅಂದರೆ ಏನು, -1 ಹೋಲ್ ಟು ದ ಪವರ್ ಆಫ್ I ಪ್ಲಸ್ ಜೆ ಇಂಟು MIJ, ಹೌದಲ್ವಾ. MIJ ಮೀನ್ಸ್ ಮೈನರ್ ಆಫ್ I ಥ್ರೂ jth ಕಾಲಮ್ಡ್ ಎಲಿಮೆಂಟ್ಸ್, ಹೌದಲ್ವಾ.
ಮೈನರ್ ಆಫ್ ಎಮ್ ಐ ಜೆ ಅಂದರೆ ಇಲ್ಲಿ ಮೈನರ್ ಆಫ್ 1 ಆಗಬೇಕಲ್ವಾ. ಪಿನ ಮೈನರ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅರ್ಥ ಏನು, M11 ಆಫ್ ಪಿ ಫೈಂಡ್ ಔಟ್ ಮಾಡ್ಕೋಬೇಕು. M11 ಆಫ್ ಪಿ ಫೈಂಡ್ ಔಟ್ ಮಾಡಿದ್ರೆ ಕೋಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ದಿಸ್ ಇಸ್ ದ CIJ. CIJ ಮೀನ್ಸ್ cofactors of ith row jth column elements. ith row jth column elements ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, cofactor -1 to the power of I plus j into Mij. This is the formula for find out the cofactors. Now we have to find out the cofactors of C11. C11 ಅಂದರೆ A1 ಎಲಿಮೆಂಟ್ಸ್ಗಳ ಕೋಫ್ಯಾಕ್ಟರ್ಸ್. ಹಾಗಾಗಿ ಕೋಫ್ಯಾಕ್ಟರ್ ಆಫ್ 11 ಏನಾಗ್ತಾ ಹೋಗುತ್ತೆ, ಎಸ್ ಆಗ್ತಾ ಹೋಗುತ್ತೆ. ಹೇಗೆ, ನಾವು ವಿ ಹ್ಯಾವ್ ಟು ಫಸ್ಟ್ ಫೈಂಡ್ ಔಟ್ ದ ಮೈನರ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ರೆ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಮೈನರ್ ಫೈಂಡ್ ಔಟ್ ಮಾಡಬೇಕಾದ್ರೆ ಅರ್ಥ ಏನು, ಆರ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಹಾಗೆ ಅದರ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳ ಡಿಲೀಟ್ ಆಯಿತು ಅಂದರೆ ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು, ಓನ್ಲಿ ಒಂದು ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ಆ ಒಂದು ಎಲಿಮೆಂಟೇ ನಿಮಗೆ ಮೈನರ್. ಆ ಮೈನರ್ ಎಲಿಮೆಂಟ್ಗೆ ಎಸ್ಸಿಗೆ ನಾವು -1 ಟು ದ ಪವರ್ ಎಲಿಮೆಂಟ್ಸ್ ಏನಿದೆ ith row jth ಕಾಲಮ್. ಇಲ್ಲಿ ith row ಯಾವುದು, 1 ಇಸ್ ದ I is equals to 1, j is equals to 1. I is equals to 1, j is equals to 1 ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 + 1 ಅಂದರೆ ಸ್ಕ್ವಯರ್ ಆಗ್ತಾ ಹೋಗುತ್ತೆ, -1 ಸ್ಕ್ವಯರ್ ಅಂದರೆ +1. ಹಾಗಾಗಿ C11 is equals to ಏನಾಗುತ್ತೆ, ಎಸ್ ಆಗ್ತಾ ಹೋಗುತ್ತೆ. ಹಾಗಾದರೆ C12 ಅಂದರೆ C12 ಮೀನ್ಸ್ ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್. C12 ಅಂದರೆ ಕೋಫ್ಯಾಕ್ಟರ್ ಆಫ್ ಕ್ಯೂ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಕೋಫ್ಯಾಕ್ಟರ್ ಆಫ್ ಕ್ಯೂ ಅಂತಂದರೆ ಏನಾಗ್ತಾ ಹೋಗುತ್ತೆ, ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಯಾವುದು, ಆರ್. ಆ ಆರ್ಗೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. -1 ಹೋಲ್ ಟು ದ ಪವರ್ ಆಫ್ 1 + 2 ಇಂಟು ಆರ್ -1 ಹೋಲ್ ಟು ದ ಪವರ್ ಆಫ್ 1 + 2 ಅಂದರೆ 1 + 2 ಮೀನ್ಸ್ 3. 1 -1 ಹೋಲ್ ಟು ದ ಪವರ್ ಆಫ್ 3 -1 ಇಂಟು -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಅಗೇನ್ ಮೈನಸ್ ಆಗ್ತಾ ಹೋಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಅಗೇನ್ ಮೈನಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮೈನಸ್ ಇಂಟು ಆರ್ ಇಸ್ ಎನ್ -r. ನಾವು ಕೋಫ್ಯಾಕ್ಟರ್ ಆಫ್ 2 ಕೋಫ್ಯಾಕ್ಟರ್ ಆಫ್ 21 ಏನಾಗ್ತಾ ಹೋಗುತ್ತೆ, ಕೋಫ್ಯಾಕ್ಟರ್ ಆಫ್ 21 ಅಂತಂದರೆ A21 ಎಲಿಮೆಂಟ್ನ ಕೋಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ. ಹಿಯರ್ ದ A21 ಎಲಿಮೆಂಟ್ಸ್ ಈಸ್ ಈಕ್ವಲ್ಸ್ ಟು ಆರ್ ಎಲಿಮೆಂಟ್ನ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಾದ್ರೆ ರಿಮೂವ್ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್, ರಿಮೂವ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್, ರಿಮೈನಿಂಗ್ ಎಲಿಮೆಂಟ್ ಈಸ್ ಓನ್ಲಿ Q ಮಲ್ಟಿಪ್ಲೈಡ್ -1 ಹೋಲ್ ಟು ದ ಪವರ್ ಆಫ್ I is equals to 2, j is equals to 1, -1 whole to the power of 3, -1 whole to the power of 3 into Q is the minor of R ಆಗ್ತಾ ಹೋಗುತ್ತೆ. ಹಾಗಾಗಿ -1 whole to the power of 3 ಅಂದರೆ ಏನಾಗುತ್ತೆ, -1 whole to the power of 3 ಆಗುತ್ತೆ. ಅಗೇನ್ -1 ಕ್ಯೂಬ್ ಅಂದರೆ ಮೈನಸ್ ಇಂಟು ಕ್ಯೂ, ದಟ್ ಈಸ್ -Q ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಕೋಫ್ಯಾಕ್ಟರ್ ಆಫ್ 21. ನಾವು ಕೋಫ್ಯಾಕ್ಟರ್ ಆಫ್ 22 ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಕೋಫ್ಯಾಕ್ಟರ್ ಆಫ್ 22 ಫೈಂಡ್ ಔಟ್ ಮಾಡಬೇಕು ಅಂದರೆ ಮೈನರ್ ಆಫ್ 22 ಗೊತ್ತಿರಬೇಕು. ಮೈನರ್ ಆಫ್ 22 ಫೈಂಡ್ ಔಟ್ ಮಾಡಬೇಕು ಅಂದರೆ ಮೈನರ್ ಆಫ್ 22 ಎಲಿಮೆಂಟ್ ಯಾವುದು, ಎಸ್ ಇಸ್ ದ A22 ಎಲಿಮೆಂಟ್ಸ್. ರಿಮೂವ್ ದ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರಿಮೂವ್ ದ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್. ರಿಮೈನಿಂಗ್ ಎಲಿಮೆಂಟ್ ಈಸ್ ಓನ್ಲಿ a P. ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈಡ್ -1 ಹೋಲ್ ಟು ದ ಪವರ್ ಆಫ್ 2 + 2 into P. -1 whole to the power of 4 -1 into -1 into -1 into -1 minus into minus plus again minus into minus plus plus into plus plus ಆಗ್ತಾ ಇದೆ. ಹಾಗಾದರೆ ಪ್ಲಸ್ ಇಂಟು ಪಿ ಏನಾಗುತ್ತೆ, here the P is the cofactor of 22 ಆಗ್ತಾ ಇದೆ. ನಾವು ದ ಅಡ್ಜಾಯಿಂಟ್ ಎ ನಮಗೆ ಬೇಕಾಗಿರೋದು ಕೋಫ್ಯಾಕ್ಟರ್ಸ್ಗಳೆಲ್ಲ ಅಡ್ಜಾಯಿಂಟ್ ಎ ಬೇಕಾಗಿದೆ. ಹಾಗಾದರೆ C11 A11 ಜಾಗದಲ್ಲಿ ಏನು ಬರಿಬೇಕಾಗಿತ್ತು, C11 ಬರಿಬೇಕಾಗಿತ್ತು. C11 is equals to S, C12 is equals to -R, C21 is equals to -Q, C22 is equals to P. ಟು ದ ಪವರ್ ಏನಾಗ್ತಾ ಇದೆ, ಟ್ರಾನ್ಸ್ಪೋಸ್ ಮಾಡಬೇಕು ಅಂದರೆ ರೋಸಲ್ಲಿರೋಂಥ ಎಲಿಮೆಂಟ್ಸ್ಗಳು ಕಾಲಮ್ಸಲ್ಲಿ ಬರಿಬೇಕು. ಅಗೇನ್ ರೋಸಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನ ಸೆಕೆಂಡ್ ಕಾಲಮಲ್ಲಿ ಬರಿತಾ ಇದ್ದೀವಿ. ದಟ್ ಈಸ್ ದ ವೇ ಟು ಫೈಂಡ್ ಔಟ್
ದಿಸ್ ಇಸ್ ದ ವೇ ಟು ಫೈಂಡ್ ಔಟ್ ದ adjoint of a matrix A. adjoint of the matrix 2 cross 2 ಆರ್ಡರ್ ದ ಅಡ್ಜಾಯಿಂಟ್ನ ಫೈಂಡ್ ಔಟ್ ಮಾಡೋ ಮೆಥಡನ್ನು ತಿಳ್ಕೊಂಡಿದ್ದೀರಾ. ಹಾಗೆ ನೆಕ್ಸ್ಟ್ ಒಂದು ನೋಟ್ ಇದೆ, ಏನಿದೆ ನೋಡ್ತಾ ಹೋಗೋಣ. ದ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಕ್ಯಾನ್ ಬಿ ಈಸಿಲಿ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಆ್ಯಂಡ್ ದ ಚೇಂಜಿಂಗ್ ದ ಸೈನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಹೀಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ 2 cross 2 ಆರ್ಡರ್ ಮ್ಯಾಟ್ರಿಕ್ಸ್ನ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ. ಹೇಗೆ ಅಂತಂದರೆ ಪಿ ಎಲಿಮೆಂಟಿನ ಅಂದರೆ ಡಯಾಗ್ನಲ್ ಎಲಿಮೆಂಟ್ನ ಇನ್ನೊಂದು ಡಯಾಗ್ನಲ್ ಎಲಿಮೆಂಟ್ ಏನಾಗಿರುತ್ತೆ, ದಟ್ ಈಸ್ ಯುವರ್ ದ C11 ಎಲಿಮೆಂಟ್. ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳ ಆಪೋಸಿಟ್ ಟರ್ಮ್ಸ್ಗಳನ್ನು ಅಂದರೆ ಪಿಯ ಕೋಫ್ಯಾಕ್ಟರ್ ಏನಾಗಿದೆ ಇಲ್ಲಿ ಎಸ್ ಆಗ್ತಾ ಇದೆ, ಅಂದರೆ ಅದರ ಇನ್ನೊಂದು ಇನ್ನೊಂದು ಡಯಾಗ್ನಲ್ ಎಲಿಮೆಂಟ್. ಹಾಗೆ ಕ್ಯೂನ ಇನ್ನೊಂದು ಕೋಫ್ಯಾಕ್ಟರ್ ಏನಾಗುತ್ತೆ ಆರ್ ಆಗ್ತಾ ಇದೆ, ಮೈನಸ್ ಮಲ್ಟಿಪ್ಲೈ ಮಾಡಬೇಕಲ್ಲಿ. ಹಾಗೆ ಆರ್ನ ಡಯಾಗ್ನಲ್ ಎಲಿಮೆಂಟ್ ಆರ್ನ ಕೋಫ್ಯಾಕ್ಟರ್ ಏನಾಗುತ್ತೆ ಕ್ಯೂ ಆಗ್ತಾ ಹೋಗುತ್ತೆ, ಎಸ್ನ ಕೋಫ್ಯಾಕ್ಟರ್ ಏನಾಗುತ್ತೆ ಪಿ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಒಂದು ಈಸಿ ಮೆಥಡ್ ಯಾವಾಗ 2 cross 2 ಆರ್ಡರ್ ಡಿಟರ್ಮಿನೆಂಟ್ಸ್ ಇದ್ದಾಗ ಮಾತ್ರ. 3 cross 3 ಈ ಥರ ಬರೆಯೋದಕ್ಕೆ ಬರಲ್ಲ. ಆಗ ನಮಗೆ 4 ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆ 4 ಎಲಿಮೆಂಟ್ಸ್ಗಳನ್ನ ಡಿಟರ್ಮಿನೆಂಟಲ್ಲಿ ಹಾಕಬೇಕು. ಅಲ್ಲಿ ಬಂದಿರೋಂಥ ಡಿಟರ್ಮಿನೆಂಟ್ಸ್ಗಳಿಗೆ ನಾವು -1ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. -1 ಟು ದ ಪವರ್ ಅಲ್ಲಿ ಏನು ಬರ್ತಾ ಹೋಗುತ್ತೆ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಸೈನ್ಗಳು ಸಿಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಸ್ಲೈಡ್ ವಿ ಹ್ಯಾವ್ ಟು ಲರ್ನ್ ಸಮ್ ಪ್ರಾಪರ್ಟೀಸ್ ಆಫ್ ದ ಅಡ್ಜಾಯಿಂಟ್. ಪ್ರಾಪರ್ಟೀಸ್ಗಳನ್ನು ನೋಡ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ದ ಅಡ್ಜಾಯಿಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ, ಇಫ್ ಎ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಸಿಸ್, ಎ ಮತ್ತು ಬಿ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಸಿಸ್ ಆಫ್ ಆರ್ಡರ್ ಎನ್, ಎರಡೂ ಮ್ಯಾಟ್ರಿಕ್ಸ್ಗಳು ಏನಾಗ್ತಾ ಇದೆ ಇಲ್ಲಿ ಸೇಮ್ ಆರ್ಡರ್ ಆಗ್ತಾ ಇದೆ, ಅಂದರೆ ಎನ್ ಕ್ರಾಸ್ ಎನ್ ಆರ್ಡ್ರಲ್ಲಿ ಬರ್ತಾ ಇದೆ. ಆ್ಯಂಡ್ ಐ ಎನ್ ಈಸ್ ದ ಕರೆಸ್ಪಾಂಡಿಂಗ್ ಯೂನಿಟ್ ಮ್ಯಾಟ್ರಿಕ್ಸ್. ಹಿಯರ್ ಐ ಎನ್ ಈಸ್ ಆನ್ ಎನ್ ಕ್ರಾಸ್ ಎನ್ ಆರ್ಡರ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತಾ ಇದೆ, ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ದೆನ್ ಫಸ್ಟ್ ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ ನೋಡಿ, ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಎನ್. ಈ ಪ್ರಾಪರ್ಟೀಸ್ಗಳನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಬಟ್ ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಯಾವ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ 1 marks ಕ್ವಶನ್ಸ್, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಲ್ಲಿ ಮಾತ್ರ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಈಸಿ ಮೆಥಡ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಮ್ ಪ್ರಾಪರ್ಟೀಸ್ಗಳನ್ನ ನಾವು ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿರೋ ಪ್ರಾಪರ್ಟೀಸ್ಗಳನ್ನೇ ನಾವು ಯೂಸ್ ಮಾಡ್ತಾ ಹೋಗೋದು. ಹಾಗಾಗಿ ಫಸ್ಟ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ ಅಂದರೆ, ಮ್ಯಾಟ್ರಿಕ್ಸ್ ಎ ಜೊತೆಗೆ ಅಡ್ಜಾಯಿಂಟ್ ಎನ ಮಲ್ಟಿಪ್ಲೈ ಮಾಡಿದ್ರೆ, ಮ್ಯಾಟ್ರಿಕ್ಸ್ ಎ ಜೊತೆಗೆ ಅಡ್ಜಾಯಿಂಟ್ ಎನ ಫೈಂಡ್ ಔಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಎನ್ ಸಿಗ್ತಾ ಹೋಗುತ್ತಂತೆ. ಐ ಎನ್ ಅಂದರೆ ಇಲ್ಲಿ ಐಡೆಂಟಿಟಿ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಎನ್ ಕ್ರಾಸ್ ಎನ್ ಆರ್ಡರ್ಡ್ ಮ್ಯಾಟ್ರಿಕ್ಸ್. ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಎ ಇಂಟು ಎ ಬರ್ಕೊಂಡ್ರು ನಮಗೆ ಡಿಟರ್ಮಿನೆಂಟ್ ಎ ಇಂಟು ಐ ಎನ್ ಸಿಗ್ತಾ ಹೋಗುತ್ತೆ. ಥಸ್ ಎ ಇಂಟು ಅಡ್ಜಾಯಿಂಟ್ ಎ ಈಸ್ ಆಲ್ವೇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಎಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಏನಾಗುತ್ತೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅರ್ಥ ಏನು ಗೊತ್ತಿರಬೇಕಲ್ವಾ. ಮ್ಯಾಟ್ರಿಕ್ಸಸ್ ಮಾಡಬೇಕಾದ್ರೆ ಟೈಪ್ಸ್ ಆಫ್ ದ ಮ್ಯಾಟ್ರಿಕ್ಸಲ್ಲಿ ಹೇಳ್ತಾ ಇದ್ವಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ. ಓನ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲಿ ಮಾತ್ರ ನಮಗೆ ನಂಬರ್ಸ್ಗಳಿರ್ತಾ ಹೋಗುತ್ತೆ. ಎಕ್ಸೆಪ್ಟ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳೆಲ್ಲ ಏನಾಗ್ತಾ ಇತ್ತು, 0 zeros ಆಗ್ತಾ ಇತ್ತು. ಸ್ಕೇಲಾರ್ಸ್ ಎಲಿಮೆಂಟ್ಸ್ಗಳು ಮಾತ್ರ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲಿ ಮಾತ್ರ ಎಲಿಮೆಂಟ್ಸ್ಗಳು ಇರ್ತಾ ಇತ್ತು. ಇನ್ನು ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲಿ ಏನಾಗುತ್ತೆ 0 0 0 ಆಗ್ತಾ ಇತ್ತು. ಅಂದರೆ ನಮಗೆ ಅದನ್ನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತಾ ಇದ್ವಿ, ಹೌದಲ್ವಾ. ಹಾಗೆ ಇಲ್ಲೂ ಅಷ್ಟೇ ಎ ಇಂಟು ಅಡ್ಜಾಯಿಂಟ್ ಎ ಮಾಡಿದಾಗ ನಮಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾದರೂ ಸಿಗ್ತಿದೆ ಅಂದರೆ ನಮಗೆ ಡಿಟರ್ಮಿನೆಂಟ್ ಎ ಇಂಟು ಐ ಎನ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗೆ ಸೆಕೆಂಡ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಇಫ್ ಎ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ದೆನ್ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ಸ್ ಟು ಏನು ಬರ್ತಾ ಹೋಗುತ್ತೆ, 0 ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಥರ್ಡ್ ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಟು ದ ಪವರ್ n-1. In the fourth property, adjoint of an adjoint A is equals to determinant A to the power of n-2 into A. ಈ ಎಷ್ಟು ಪ್ರಾಪರ್ಟೀಸ್ಗಳಿಗೆ ಎಕ್ಸಾಂಪಲ್ಸ್ ತೋರಿಸ್ತಾ ಆಗಲ್ಲ ಈಗ. ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ ಎಕ್ಸಾಂಪಲ್ಸ್ಗಳನ್ನು. ಹಾಗೆ ಪ್ರಾಪರ್ಟೀಸ್ ಫಿಫ್ತ್ ಏನು ಹೇಳ್ತಾ ಇದೆ,
ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಟು ದ ಪವರ್ n ಮೈನಸ್ 1 ಹೋಲ್ ಸ್ಕ್ವೇರ್. ಹಾಗೆ ಸಿಕ್ಸ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ ಅಡ್ಜಾಯಿಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಎ ಹೋಲ್ ಟ್ರಾನ್ಸ್ಪೋಸ್. ಹಾಗೆ ಅಡ್ಜಾಯಿಂಟ್ ಎ ಬಿ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಬಿ ಇಂಟು ಅಡ್ಜಾಯಿಂಟ್ ಎ ಅಂತ ಬರಿತಾ ಹೋಗ್ಬೋದು. ಅಡ್ಜಾಯಿಂಟ್ ಆಫ್ ಎ ಟು ದ ಪವರ್ ಆಫ್ ಎಮ್ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಎ ಟು ದ ಪವರ್ ಆಫ್ ಎಮ್ ಬಿಲಾಂಗ್ಸ್ ಟು ಎನ್. ಎಮ್ ಅನ್ನೋದೇನಾಗಿರ್ಬೇಕು ಇಲ್ಲಿ ನ್ಯಾಚುರಲ್ ನಂಬರ್ಸ್ಗಳಾಗಿದ್ದಾಗ ಮಾತ್ರ ನಮಗೆ ಇಲ್ಲಿ ಈ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಅಡ್ಜಾಯಿಂಟ್ ಎ ಟು ದ ಪವರ್ ಆಫ್ ಮೈನಸ್ 1 is equals to adjoint a whole to the power of minus 1. ಹಾಗೆ adjoint of ka is equals to k to the power of n minus 1 into adjoint a. here k belongs to or ಏನು ಬೇಕಾದರೂ ಆಗಿರ್ಬೋದು. ರಿಯಲ್ ನಂಬರ್ಸ್ ಅಂದರೆ ಇಟ್ ಶುಡ್ ಬಿ ರ್ಯಾಷನಲ್ ನಂಬರ್ಸ್ ಆಗಿರ್ಬೋದು, ಇರ್ಯಾಷನಲ್ ನಂಬರ್ಸ್ ಆಗಿರ್ಬೋದು ಕೆ ಅಂತಂದರೆ. ಹಾಗೆ 11th ಒಂದು ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ ಅಡ್ಜಾಯಿಂಟ್ ಆಫ್ ಅಡ್ಜಾಯಿಂಟ್ ಆಫ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು ಆಲ್ವೇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಆಗ್ತಾ ಹೋಗುತ್ತೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೊತ್ತಿದೆ ಅಲ್ವಾ, 3x3 1 0 0 ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು 1 1 ಆಗಿರುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳೆಲ್ಲ 0 ಆಗ್ತಾ ಹೋಗುತ್ತೆ. ದಟ್ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಹಾಗಾಗಿ ಅಡ್ಜಾಯಿಂಟ್ ಆಫ್ in is equals to in. ಅಡ್ಜಾಯಿಂಟ್ ಆಫ್ 0 ಮ್ಯಾಟ್ರಿಕ್ಸ್ ಈಸ್ 0. A is a symmetric matrix implies adjoint A is also symmetric. ಎ ಮ್ಯಾಟ್ರಿಕ್ಸ್ ಏನಾದರೂ ನಮಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ಅಡ್ಜಾಯಿಂಟ್ ಎ ಇಸ್ ಆಲ್ಸೋ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದರೆ ಅರ್ಥ ಏನು, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ಸ್ ಟು ಏನೇ ಬರ್ತಾ ಇದೆ ಅಂದರೆ ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಮಾಡಿದಾಗ ಎಗೇನ್ ನಮಗೆ ಸೇಮ್ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ವಿ. ಹಾಗೆ ರೋಸ್ ಆ್ಯಂಡ್ ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಮೈನಸ್ ಆಫ್ ಮ್ಯಾಟ್ರಿಕ್ಸ್ ಎ ಬರ್ತಾ ಇದೆ ಅಂದರೆ ಅರ್ಥ ಏನು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಹಾಗಾಗಿ ಇಫ್ ಎ ಈಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ದೆನ್ ಅಡ್ಜಾಯಿಂಟ್ ಎ ಇಸ್ ಆಲ್ಸೋ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನರ್ಥ, ಎಗೇನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಇರ್ತಾ ಹೋಗುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲಿ ಏನಾಗಿರುತ್ತೆ ಝೀರೋಸ್ ಆಗ್ತಾ ಇತ್ತು. ಹಾಗಾಗಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ಅಡ್ಜಾಯಿಂಟ್ ಎ ಆಲ್ಸೋ ಏನಾಗಿರುತ್ತೆ ಡಯಾಗ್ನಲ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಇಫ್ ಎ ಈಸ್ ಎ ಸಿಂಗ್ಯುಲರ್, ಎ ಮ್ಯಾಟ್ರಿಕ್ಸ್ ಏನಾದರೂ ನಮಗೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು ಅಂದರೆ ದೆನ್ ಅಡ್ಜಾಯಿಂಟ್ ಎ ಈಸ್ ಆಲ್ಸೋ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಇಫ್ ಎ ಈಸ್ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಅಡ್ಜಾಯಿಂಟ್ ಎ ಈಸ್ ಆಲ್ಸೋ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನಮಗೆ ಎರಡು ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ, ಒಂದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಇನ್ನೊಂದು ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್, ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಬಿಲೋ ಪಾರ್ಟ್. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಬಿಲೋ ಪಾರ್ಟಲ್ಲಿರುವಂಥ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗ್ತಾ ಇತ್ತು, ಝೀರೋಸ್ ಆಗಿತ್ತು ಅಂದರೆ ವಿ ಕಾಲ್ ಇಟ್ ಆ್ಯಸ್ ಎನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಹಾಗಾದರೆ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳ ಎಬೋ ಪಾರ್ಟ್ ನಮಗೆ ಅಂದರೆ ಎಬೋ ಪಾರ್ಟಲ್ಲಿರುವಂಥ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ನಮಗೆ ಝೀರೋ ಆಗಿದೆ ಅಂದರೆ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ವಿ. ದ ಅಡ್ಜಾಯಿಂಟ್ ಆಫ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಏನಾದರೂ ಆಗಿತ್ತು ಅಂದರೆ ಅಡ್ಜಾಯಿಂಟ್ ಆಫ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಈಸ್ ಆಲ್ವೇಸ್ ಎ ಸ್ಕೇಲರೇ ಆಗ್ತಾ ಇದೆ. ದೀಸ್ ಆರ್ ದ ಪ್ರಾಪರ್ಟೀಸ್, ಸಮ್ ಪ್ರಾಪರ್ಟೀಸ್ ಆಫ್ ದ ಅಡ್ಜಾಯಿಂಟ್ ಕಾನ್ಸೆಪ್ಟ್ಸ್ ಮೇಲೆ ನಮಗೆ ಒಂದಿಷ್ಟು ಪ್ರಾಪರ್ಟೀಸ್ಗಳಾಗ್ತಾ ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಹೇಳ್ತಾ ಇದ್ವಿ. ಹಾಗಾದರೆ ಈ ಇನ್ವರ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗ್ತಾ ಇದೆ ಇಲ್ಲಿ, ಎ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಈಸ್ ಇನ್ವರ್ಟಿಬಲ್. ಎ ನಾನ್ ಸಿಂಗ್ಯುಲರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಈಸ್ ಇನ್ವರ್ಟಿಬಲ್ ಇಫ್ there exists a square matrix B, then the same or of the same order such that AB is equals to IN, that is equals to BA. In such a case we say that the B inverse of A is B and we write A inverse is equals to B. Here AB is equals to ಮಾಡಿದಾಗ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾದರೂ ಬರ್ತಾ ಇದೆ, ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ B is the ಇನ್ವರ್ಸ್ ಆಫ್ ಎ ಆಗ್ತಾ ಇದೆ ಆರ್ ಎ ಇಸ್ ದ ಇನ್ವರ್ಸ್ ಆಫ್ ಬಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಎ ಬಿ ಇಸ್ ಈಕ್ವಲ್ಸ್ ಟು ಮಾಡಿದಾಗ ಎ ಮ್ಯಾಟ್ರಿಕ್ಸ್ ಮತ್ತು ಬಂದಿರೋಂಥ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾದರೂ ಸಿಗ್ತಾ ಇದೆ ಅಂದರೆ ವಿ ಕಾಲ್ ಇಟ್ ಆ್ಯಸ್ ಆ್ಯನ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಯಾವುದಾಗಿರ್ಬೋದು, ಎ ಮ್ಯಾಟ್ರಿಕ್ಸ್ನ ಇನ್ವರ್ಸ್ ಬಿ ಆಗಿರ್ಬೋದು ಅಥವಾ ಬಿ ಮ್ಯಾಟ್ರಿಕ್ಸ್ನ ಇನ್ವರ್ಸ್ ಎ ಆಗಿರ್ಬೋದು. ಹಾಗಾಗಿ ಅದನ್ನು ನಾವು ಯಾವ ಥರ ಡೆನೋಟ್ ಮಾಡ್ತಾ ಹೋಗ್ಬೋದು ಅಂದರೆ
ಎ ಇನ್ವರ್ಸ್ ಅಂತ ಎ ಟು ದ ಪವರ್ ಆಫ್ -1 ಇಂದ ಡಿನೋಟ್ ಮಾಡ್ತಾ ಹೋಗ್ತೀವಿ. ಆಲ್ರೆಡಿ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಎ ಇನ್ವರ್ಸ್ನ ಯಾವ ಥರ ಡಿನೋಟ್ ಮಾಡೋದು ಅಂತ ಹೇಳಿದ್ದೀವಿ. ಇಲ್ಲೂ ಅಷ್ಟೇ ಎ ಇನ್ವರ್ಸ್ನ ಡಿನೋಟ್ ಮಾಡೋದು ಹೇಗೆ ಅಂತಂದರೆ ಎ ಟು ದ ಪವರ್ ಆಫ್ -1 ಇಸ್ ಈಕ್ವಲ್ಸ್ ಟು ಬಿ. ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬಿ ಆರ್ ಬಿ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಎ ಆಗ್ತಾ ಹೋಗುತ್ತೆ. ದ ಇನ್ವರ್ಸ್ ಆಫ್ ಎ ಇಸ್ ಗಿವನ್ ಬೈ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು. ಹಾಗಾದರೆ ಈ ಬಿನ ಹೇಗೆ ಫೈಂಡ್ ಔಟ್ ಮಾಡೋದು ಅದಲ್ವ ಬೇಕಾಗಿರೋದು. ಹಾಗಾದರೆ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಟು ಫೈಂಡ್ ಔಟ್ ದ ಎ ಇನ್ವರ್ಸ್. ನಿಮಗೆ ಇದು ಒಂದು ಈಸಿ ಮೆಥಡು ಇನ್ವರ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ. ಎಲ್ಲಿ ನಮಗೆ ಈಸಿ ಮೆಥಡ್ ಅಂತ ಹೇಳ್ತೀವಿ ಅಂತಂದರೆ ಸಿ ಇ ಟಿಲಿ ನಾವು ಏನಾದರೂ ಈ ಥರ ಕ್ವಶನ್ಸ್ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರು ಅಂದರೆ ನಿಮಗೊಂದು ಮೆಥಡ್ಸ್ಗಳನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಬೋದು ಅಥವಾ ಈ ಮೆಥಡ್ಗಳನ್ನು ಯೂಸ್ ಮಾಡಿಕೊಂಡು ಇನ್ವರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ಫಾರ್ಮುಲಾ ಏನಾಗ್ತಾ ಇದೆ, ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಎ ಇಸ್ ಈಕ್ವಲ್ಸ್ ಟು 1 by determinant A into adjoint A is the formula for find out the A inverse. Now one note is that let A be a square matrix is set let A be a square matrix is said to be singular if determinant A is equals to 0. ಹೇಳ್ತಾ ಇದೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತಂದರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಅಂದರೆ ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ನಮಗೇನಾದರೂ 0 ಬರ್ತಿದೆ ಅಂತ ಅಂದರೆ that is a singular matrix, otherwise it is a non-singular matrix. Determinant A value ನಮಗೆ 0 ಬರ್ತಾ ಇದೆ. ನಾವು ಹೇಳಿದ್ದೀವಿ 0 is a constant value belongs to R. f of a is equals to k ಬರ್ತಾ ಹೋಗುತ್ತೆ. f of a is equals to k ಬಂದಿದೆ ಅಂದರೆ k belongs to ಏನಾಗಿರಬೇಕಾಗಿತ್ತು, belongs to R ಆಗ್ತಾ ಇತ್ತು. ಹಾಗಾದರೆ 0 is also a real number. 0 ಏನಾದರೂ ಬರ್ತಾ ಇದೆ ಅಂದರೆ we call it as a singular matrix ಅಂತ ಹೇಳ್ತಾ ಹೋಗ್ಬೋದು. ಅದೇ ನಮಗೆ 0 ಬರೋ ಬದಲು ಬೇರೆ ಏನಾದರೂ ಎಲಿಮೆಂಟ್ಸ್ಗಳು ಬರ್ತಾ ಇದೆ ಅಂದರೆ ಅರ್ಥ ಏನಾಗುತ್ತೆ, ನಾನ್ ಸಿಂಗ್ಯುಲರ್ ಅಂತ ಅರ್ಥ ಆಗುತ್ತೆ. ಹಾಗೆ ಪ್ರಾಪರ್ಟೀಸ್ ನೋಡಿದ್ದೀರಾ, ಇನ್ವರ್ಸಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಆ ಪ್ರಾಪರ್ಟೀಸ್ಗಳು ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಸಿ ಇ ಟಿಲಿ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಪ್ರಾಪರ್ಟೀಸ್ ಆಫ್ ದ ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇಫ್ ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಸಸ್, ಎ ಮತ್ತು ಬಿ ಅನ್ನೋದು ಇನ್ವರ್ಟಿಬಲ್ ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್, ದೆನ್ ಎ ಇನ್ವರ್ಸ್ ಆಫ್ ಹೋಲ್ ಇನ್ವರ್ಸ್ ಆಫ್ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎ ಆಗ್ತಾ ಹೋಗುತ್ತೆ. ಹಾಗೆ ಎ ಟ್ರಾನ್ಸ್ಪೋಸ್ ಆಫ್ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಟು ದ ಪವರ್ ಟ್ರಾನ್ಸ್ಪೋಸ್ ಅಥವಾ ಆರ್ ಎ ಇನ್ವರ್ಸ್ ಟ್ರಾನ್ಸ್ಪೋಸ್ ಮಾಡಿದಾಗ ನಮಗೆ ಈ ಈಕ್ವೇಷನ್ಸ್ಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಎ ಬಿ ಹೋಲ್ ಟು ದ ಪವರ್ ಆಫ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ಬರೀತಾ ಹೋಗ್ಬೋದು. ಎ ಕೆ ಹೋಲ್ ಇನ್ವರ್ಸ್ ಅಂತಂದರೆ ಎ ಟು ದ ಪವರ್ ಆಫ್ ಕೆ ಹೋಲ್ ಇನ್ವರ್ಸ್ ಅಂತಂದರೆ ಎ ಇನ್ವರ್ಸ್ ಟು ದ ಪವರ್ ಕೆ ಅಂತ ಬರೆದ್ರು ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಸಿಗ್ತಾ ಹೋಗುತ್ತೆ. ಹಾಗೆ ಅಡ್ಜಾಯಿಂಟ್ ಎ ಫಿಫ್ತ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ ಅಡ್ಜಾಯಿಂಟ್ ಎ ಹೋಲ್ ಟು ದ ಪವರ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಅಡ್ಜಾಯಿಂಟ್ ಎ ಹೋಲ್ ಇನ್ವರ್ಸ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಬರ್ತಾ ಹೋಗುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಇಷ್ಟು ಪ್ರಾಪರ್ಟೀಸ್ಗಳನ್ನ ಬರ್ಕೊಳ್ತಾ ಹೋಗಿ ಇದರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳಿದ್ದಾವೆ, ನೋಡ್ತಾ ಹೋಗೋಣ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್ನೇ ನಾವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಾದರೆ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂದರೆ 1 by ಡಿಟರ್ಮಿನೆಂಟ್ ಎ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. ನಾವು ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ಗಳ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅದರ ಮೇಲೆ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಿಂತ ಎ ಇನ್ವರ್ಸ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂದರೆ ಈಸಿ ಮೆಥಡ್ ಯಾವುದು ಅಂದರೆ 1 divided by ಡಿಟರ್ಮಿನೆಂಟ್ ಎ. 1 divided by ಡಿಟರ್ಮಿನೆಂಟ್ ಎ ಅಂತಂದರೆ ದಟ್ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಟು ದ ಪವರ್ -1 ಆಗ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಒನ್ ಸೆವೆಂತ್ ಪ್ರಾಪರ್ಟಿ ಏನಾಗ್ತಾ ಇದೆ ಅಂದರೆ ಎ ಇಸ್ ಈಕ್ವಲ್ಸ್ ಟು ಡಯಾಗ್ನಲ್ ಆಫ್ A1 A2 so on up to AN is equals to A inverse is equals to ಮ್ಯಾಟ್ರಿಕ್ಸ್ ಏನ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಡಯಾಗ್ನಲ್ ಇಸ್ ಈಕ್ವಲ್ಸ್ ಟು A1 A2 so on up to AN is equals to implies ಎ ಇನ್ವರ್ಸ್ನ ಎ ಇನ್ವರ್ಸ್ ಏನಂತ ಯಾವ ಥರ ಬರಿಬೋದು ಅಂದರೆ ಡಯಾಗ್ನಲ್ ಆಫ್ A1 ಇನ್ವರ್ಸ್
A2 ಇನ್ವರ್ಸ್ AN ಇನ್ವರ್ಸ್. ಫಾರ್ ಎಕ್ಸಾಂಪಲ್ ಡಯಾಗ್ನಲ್ A1 A2 AN ಇದೆ ಅಂತಂದರೆ ಯಾವ ಥರ ಅಂದರೆ A1 A2 AN ಹೀಗಿದೆ ಅಂತಂದರೆ ನಾವು ಇದರ ಎ ಇನ್ವರ್ಸ್ನ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಯಾವ ಥರ ಬರೀತಾ ಹೋಗ್ಬೋದು ಅಂದರೆ 1/A1 1/A2 1/A1 ಅಂತ ಬರೀತಾ ಹೋಗ್ಬೋದು. ಹಾಗೆ if A is a diagonal matrix, if A is a symmetric matrix implies A inverse also symmetric ಆಗ್ತಾ ಹೋಗುತ್ತೆ. A ಮ್ಯಾಟ್ರಿಕ್ಸ್ ಏನಾದರೂ ನಮಗೆ ಸಿಮೆಟ್ರಿಕ್ ಆಗಿತ್ತು ಅಂದರೆ A ಇನ್ವರ್ಸ್ ಕೂಡ ನಮಗೆ ಏನಾಗ್ತಾ ಹೋಗುತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ A is diagonal matrix, then determinant A not equals to 0 implies A inverse is also diagonal elements. Diagonal matrix ಡಿಟರ್ಮಿನೆಂಟ್ ಏನಾದರೂ ನಾಟ್ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂದರೆ ಎ ಇನ್ವರ್ಸ್ ಆಲ್ಸೋ ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಸಪೋಸ್ ಏನಾದರೂ ನಾಟ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ನಮಗೆ ಎ ಇನ್ವರ್ಸ್ ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗೋದಿಲ್ಲ. ಹಾಗೆ 10th ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇಫ್ ಎ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಇಫ್ ಎ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ implies, if A is a scalar matrix implies A inverse is also a scalar matrix. ಇಲ್ಲೇ ಹೇಳ್ತಾ ಇದ್ದಾರೆ ಎ ಏನಾದರೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ ಅಂದರೆ ಎ ಇನ್ವರ್ಸ್ ಆಲ್ಸೋ ಏನಾಗ್ತಾ ಹೋಗುತ್ತೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಎ ಇಸ್ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ 11th one, ಎ ಇಸ್ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ಸ್ ಟು 0 ಆಗಿದೆ ಅಂತಂದರೆ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಏನಾದರೂ ನಮಗೆ 0 ಆಗಿಲ್ಲ ಅಂದರೆ ಎ ಇನ್ವರ್ಸ್ ಆಲ್ಸೋ ಏನಾಗ್ತಾ ಹೋಗುತ್ತೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಸಪೋಸ್ ಏನಾದರೂ ಡಿಟರ್ಮಿನೆಂಟ್ ಎ ಈಕ್ವಲ್ಸ್ ಟು 0 ಆಯಿತು ಅಂದರೆ ಎ ಇನ್ವರ್ಸ್ ನಮಗೆ ನಾನ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಎವ್ರಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಪೊಸೆಸ್ ಎ ಯುನಿಕ್ ಇನ್ವರ್ಸ್. ಪ್ರತಿಯೊಂದು ಮ್ಯಾಟ್ರಿಕ್ಸ್ಗಳ ನಮಗೆ ಇನ್ವರ್ಸ್ ಏನಾಗ್ತಾ ಹೋಗುತ್ತೆ ಅಂದರೆ ಯುನಿಕ್ ಆಗಿ ಇರ್ತಾ ಹೋಗುತ್ತೆ. ಅಂದರೆ ರೆಸ್ಪೆಕ್ಟೆಡ್ ಮ್ಯಾಟ್ರಿಕ್ಸ್ಗೆ ಫಾರ್ ಎಕ್ಸಾಂಪಲ್ 1 2 3 4 5 6 7 8 9 ಮ್ಯಾಟ್ರಿಕ್ಸ್ನ ಇನ್ವರ್ಸ್ ಏನಾಗಿರುತ್ತೆ ಅಂದರೆ ಏನು ಫೈಂಡ್ ಔಟ್ ಮಾಡಿದ್ರು, ಯಾವುದೇ ಮೆಥಡ್ ಫೈಂಡ್ ಔಟ್ ಮಾಡ್ಕೊಂಡು ಮಾಡಿದ್ರು ನಮಗೆ ಇನ್ವರ್ಸ್ ಯಾವುದು ಬರಬೇಕು ಅಂತ ಇರುತ್ತೋ ಅದೇ ಬರ್ತಾ ಹೋಗೋದು. ಹಾಗೆ ನೆಕ್ಸ್ಟ್ ಒನ್, ಕ್ಯಾನ್ಸಲೇಷನ್ಸ್ ಲಾ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತಾ ಇದ್ದಾರೆ. ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಪ್ರಾಪರ್ಟಿ ಇದೆ, ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಇಫ್ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ದಟ್ ಈಸ್ if determinant A not equals to 0 then A inverse exist. A ಅನ್ನೋದೇನಾದರೂ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿತ್ತು, ಡಿಟರ್ಮಿನೆಂಟ್ A ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಬರ್ತಾ ಇದೆ ಅಂದರೆ ದೆನ್ A ಇನ್ವರ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ AB is equals to AC implies A inverse of AB is equals to A inverse of AC ಅಂತ ಬರ್ಕೋಬೋದು. ಹೇಗೆ ಅಂತಂದರೆ ಇಲ್ಲಿ AB is equals to if exist A inverse exist and AB is equals to AC ಆಗ್ತಾ ಇದೆ ಅಂದರೆ ನಾವು ಹ್ಯಾವ್ ಟು ಮಲ್ಟಿಪ್ಲೈ A inverse ಆನ್ ಬೋತ್ ಸೈಡ್. ಎರಡೂ ಕಡೆ ನಾವು A inverseನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈಗ A inverse into AB can be written as A inverse into A into B. ಹಾಗೆ A inverse into AC can be written as A inverse into A into C. A inverse into A is equals to I. ಯಾಕೆ ಅಂತಂದರೆ AB is equals to I. AB is equals to ಅಂದರೆ B is an inverse of the matrix ಆಗ್ತಾ ಇತ್ತು. ಇಲ್ಲಿ ನಮಗೆ A inverse into A ಅಂದರೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಇಂಟು ಮ್ಯಾಟ್ರಿಕ್ಸ್ ರೆಗ್ಯುಲರ್ ಮ್ಯಾಟ್ರಿಕ್ಸ್ A ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಬರಬೇಕು ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರ್ತಾ ಹೋಗಬೇಕು. ಹಾಗಾಗಿ A inverse into A is equals to I into B. Again A inverse into A is equals to I into C. ದೆನ್ IB is equals to IC. ಯಾವುದೇ ಮ್ಯಾಟ್ರಿಕ್ಸ್ ಜೊತೆಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೇಮ್ ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ I into B is equals to B, I into C is equals to C. therefore B is equals to ಏನಾಗ್ತಾ ಇದೆ C ಆಗ್ತಾ ಇದೆ. therefore AB is equals to AC implies B is equals to C ಯಾವಾಗ ಡಿಟರ್ಮಿನೆಂಟ್ A ವ್ಯಾಲ್ಯೂ ನಾಟ್ ಈಕ್ವಲ್ಸ್ ಟು 0 ಇದ್ದಾಗ. ಇದಿಷ್ಟು ನಿಮಗೆ ಇವತ್ತಿನ ತರಗತಿಯಲ್ಲಿ ಮಾಡ್ತಿರೋವಂಥ ಟಾಪಿಕ್ಸು. ಇದಿಷ್ಟು ಟಾಪಿಕ್ಸಲ್ಲಿ ಏನಾದರೂ ಡೌಟ್ಸ್ಗಳು ಬಂತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಸಪೋಸ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಹ್ಯಾಂಡ್ ರಿಟನಲ್ಲಿ ಬರೆದು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್ಸ್. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಷನ್ಸ್ ಮುಂದೆ ಹೋಗ್ತಾ ಹೋಗೋಣ. 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.